ಫಸ್ಟ್ 130 kg ಇದ್ದಿದ್ದು 130. ಇವಾಗ ಅವ್ರು ಕೊಟ್ಟಿದ ಮೇಲೆ ತಿಂಗಳಿಗೆ 6 kg ಹಂಗೆ ಕಮ್ಮಿ ಆಗಿದೆ. ಒಂದು 6 ತಿಂಗಳಿಂದ ಇವಾಗ 99 ಬಂದಿದೆ ಇವಾಗ ನಾನು. ಓಕೆ, ಅಂದರೆ ಹತ್ತಿರ ಒಂದು 30 kg ಕಮ್ಮಿ ಆಗಿದೆ. 31.5 ಮೇಲೆ ಆಗಿದೆ ಇವಾಗ kg 6 ತಿಂಗಳಲ್ಲಿ. 6 ತಿಂಗಳಲ್ಲಿ 46 ಇಂಚ್ ಇದ್ದಿದ್ದು ಪ್ಯಾಂಟು, ಇವಾಗ 35 ಇಂಚ್ ಇದೆ. ಅವರು ಟ್ಯಾಬ್ಲೆಟ್ ಅಷ್ಟೇ ಕೊಟ್ಟಿದ್ದು, ಅದು ಮೆಡಿಸಿನ್ ಒಂದೇ ಒಂದು. ಫಸ್ಟ್ ಅವರ ಜೀವನ ಶೈಲಿಯಲ್ಲಿ ಏನಿದೆ, ಆಹಾರದಲ್ಲಿ ಏನಿದೆ, ಅವರಾಗ ಅವ್ರು ಏನು ಮಾಡ್ಕೊಬೋದು. ಸೊ ಇದಕ್ಕೆ ಒಂದು ಪಕ್ಕಾ ಉದಾಹರಣೆ ಇವರೇ. ವೈದ್ಯೋ ನಾರಾಯಣೋ ಹರಿ ವೈದ್ಯೋ ನಾರಾಯಣೋ. ಸ್ನೇಹಿತರೆ, ನಾವು ಈ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ನಲ್ಲಿ ಡಾಕ್ಟರ್ ತೇಜಸ್ವಿನಿ ದಂಡೆ ಅವ್ರ ಜೊತೆಗಿದ್ದೀವಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ತೇಜಸ್ವಿನಿ ದಂಡೆ ಅಂತ. ನಮ್ಮ ಕನ್ಸಲ್ಟೆಂಟ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಟ್ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್. ನಾನಿಲ್ಲಿ ಆಲ್ಮೋಸ್ಟ್ 3 years ಇಂದ ಇವಾಗ ಇದ್ದೀನಿ. ಮಹಿಳೆಯರಲ್ಲಿ ಏನೇನು ಸಮಸ್ಯೆ ಬರುತ್ತೆ ಮೇಡಮ್? ಸೊ ಮಹಿಳೆಯರಲ್ಲಿ ಕಾಮನ್ ಆಗಿ ಮಲಬದ್ಧತೆ, ಪೈಲ್ಸ್, ಫಿಶರ್ಸ್, ಫಿಸ್ಟುಲಾ ಇದೆಲ್ಲ ಸ್ವಲ್ಪ ಕಾಮನ್ ಆಗಿ ನೋಡ್ತೀವಿ. ಅಫ್ಕೋರ್ಸ್ ಈವನ್ ಗಾಲ್ ಸ್ಟೋನ್ಸ್, ಇರಿಟಬಲ್ ಬವೆಲ್ ಸಿಂಡ್ರೋಮ್ ಈ ಥರ ಕಾಯಿಲೆಗಳನ್ನು ಜಾಸ್ತಿ ನೋಡ್ತೀವಿ. ಬಟ್ ಎಸ್ಪೆಷಲಿ ಏನಾಗುತ್ತೆ, ಈ ಗೌಪ್ಯ ಅಂಗಗಳಲ್ಲಿ ಸ್ವಲ್ಪ ಕಾಯಿಲೆಗಳಿದ್ದಾಗ ಹೆಣ್ಮಕ್ಳು ಸ್ವಲ್ಪ ಮುಜುಗರ ಪಟ್ಕೊಳ್ತಾರೆ, ಡಾಕ್ಟರ್ಸ್ ಹತ್ರ ಬೇಗ ಬರೋದಿಲ್ಲ, ತುಂಬ ಬಳಲ್ತಾರೆ, ತುಂಬ ನೋವಲ್ಲಿರ್ತಾರೆ. ಅದಾದಮೇಲೆ ಕೊನೆಗೆ ಬೇರೆ ಏನೂ ವಿಧಿನೇ ಇಲ್ಲದೆ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ದೇ ವಿಸಿಟ್ ಅಸ್. ಬಟ್ ಆ ಥರ ಮಾಡೋದು ಏನೂ ನೆಸೆಸಿಟಿ ಇಲ್ಲ. ದೇರ್ ಆರ್ ವೆರಿ ಸಿಂಪಲ್ ಟೆಸ್ಟ್ಸ್ ಆ್ಯಂಡ್ ಸಿಂಪಲ್ ಮೆಡಿಕೇಶನ್ಸ್ ಫಾರ್ ಮೋಸ್ಟ್ ಆಫ್ ದ ಡಿಸೀಸಸ್. ಸೊ ದೇ ಶುಡ್ ಕಮ್ ಔಟ್ ಮೋರ್ ಇನ್ ಓಪನ್. ಓಕೆ, ಯಾಕೆ ಬರುತ್ತೆ ಮೇಡಮ್? ಸೊ ಒಂದು, ಈಗ ಫಸ್ಟ್ ನಾನು ಹೇಳಬೇಕು ಅಂತ ಹೇಳಂದರೆ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್. ಕಾನ್ಸ್ಟಿಪೇಷನ್ ಅಂದರೆ ಏನು? ನಾರ್ಮಲಿ ಈಗ ಒಂದು ಪರ್ಸನ್ನು ಒಂದು ದಿವಸದಲ್ಲಿ 3 ಸರ್ತಿ ಮೋಷನ್ ಹೋಗ್ಬೋದು, ಅಥವಾ ಒಂದು ವಾರದಲ್ಲಿ 3 ಸರ್ತಿ ಹೋಗ್ಬೋದು. ಇದೆರಡೂ ನಾರ್ಮಲ್ ಅಂತ ಕರಿತೀವಿ. ಬಟ್ ಸಪೋಸ್ ಏನಾದರೂ ಮೋಷನ್ ಸ್ವಲ್ಪ ಹಾರ್ಡಾಗಿ ಹೋಗ್ತಾ ಇದೆ, ತುಂಬ ಸ್ಟ್ರೈನ್ ಮಾಡಿ ಹೋಗಬೇಕು, ಅಥವಾ ತುಂಬ ಹೊತ್ತು ಬಾತ್ರೂಮಲ್ಲಿ ಕೂತ್ಕೋಬೇಕು, ಮೋಷನ್ ಸರಿಯಾಗಿ ಹೊರಗಡೆ ಬರ್ತಾ ಇಲ್ಲ ಅಂದಾಗ ನಾವು ಕಾನ್ಸ್ಟಿಪೇಷನ್ ಅಂತ ಹೇಳಿ ಕರಿತೀವಿ. ಈ ಕಾನ್ಸ್ಟಿಪೇಷನ್ ಏನಂದರೆ ಯೂಶಲಿ ಏನಾದರೂ ಫೈಬರ್ ಪದಾರ್ಥ ಕಡಿಮೆ ತಿಂತಾ ಇದ್ರೆ, ಅಂದರೆ ನಾರಿನ ಪದಾರ್ಥ ಕಡಿಮೆ ತಿಂತಾ ಇದ್ರೆ ಬರ್ಬೋದು. ವಾಟರ್ ಇಂಟೇಕ್ ಚೆನ್ನಾಗಿಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿಲ್ಲ ಅಂತ ಹೇಳಂದರೆ ನೋಡ್ಬೋದು. ಸಮ್ಟೈಮ್ಸ್ ಫೀಮೇಲ್ಸಲ್ಲಿ ಯಾಕೆ ಕಾಮನ್ ಅಂತ ಹೇಳಂದರೆ, ಈ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಏನು ನಾರ್ಮಲಿ ಇರುತ್ತೆ ಹೆಣ್ಮಕ್ಳಲ್ಲಿ, ಅದರಿಂದ ಸ್ವಲ್ಪ ಗಟ್ ಮೊಟಿಲಿಟಿ ಕಡಿಮೆ ಆಗಿಬಿಟ್ಟು ಕಾನ್ಸ್ಟಿಪೇಷನ್ ಸ್ವಲ್ಪ ಜಾಸ್ತಿ ನೋಡ್ತೀವಿ. ಸೊ ಅಟ್ಲೀಸ್ಟ್ ಒಂದು ದಿವಸದಲ್ಲಿ 25 to 30 grams ಆಫ್ ಫೈಬರ್ ಇಂಟೇಕ್ ಇರಬೇಕು ಒಂದು ದಿವಸದಲ್ಲಿ. ಅಂದರೆ ಇಟ್ ಕಮ್ಸ್ ಫ್ರಮ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಸೊ ಅಟ್ಲೀಸ್ಟ್ ಒಂದು 2 ಕಪ್ ವೆಜಿಟೇಬಲ್ ಪ್ರತಿ ಊಟದ ಜೊತೆ ತೊಗೊಂಡಿದ್ದಾಗ ದಟ್ ವಿಲ್ ಬಿ ಅಡಿಕ್ವೇಟ್ ಫೈಬರ್ ಇಂಟೇಕ್. ಅಲಾಂಗ್ ವಿತ್ ದಟ್ ಅಟ್ಲೀಸ್ಟ್ 1 ಇಲ್ಲ 2 ಹಣ್ಣುಗಳು ತಿನ್ನಬೇಕು. ಮಿನಿಮಮ್ 3 ಲೀಟರ್ ನೀರು ಕುಡಿಬೇಕು ಒಂದು ದಿವಸಕ್ಕೆ. ಆ್ಯಂಡ್ ಅಟ್ಲೀಸ್ಟ್ 45 minutes ಫಿಸಿಕಲ್ ಆ್ಯಕ್ಟಿವಿಟಿ. ಎಷ್ಟೊಂದು ಹೆಣ್ಮಕ್ಳಿಗೆ ಪಾಪ ಮನೆ ಕೆಲಸದಲ್ಲಿನೇ ಎಷ್ಟು ಟೈಮ್ ಹೊರಟೋಗುತ್ತೆ, ಮನೆ ಕೆಲಸ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಹೊರಗಡೆನೂ ನೋಡ್ಕೋಬೇಕು ಅಂಥೇಳಿ ಅಂದಿದ್ದಾಗ ದೆ ಟೆನ್ ಟು ಇಗ್ನೋರ್ ದೆಮ್ಸೆಲ್ಸ್. ಸೊ ಆವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಯಿತು ಅಂತ ಹೇಳಂದ್ರೂ ಈ ಮಲಬದ್ಧತೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಇಂಡಿಯಾ ಅಲ್ಲಿನೇ ಆಲ್ಮೋಸ್ಟ್ 20% ಜನರಿಗೆ ಕಾನ್ಸ್ಟಿಪೇಷನ್ ಇರೋದು, ಅದರಲ್ಲಿ ಮ್ಯಾಕ್ಸಿಮಮ್ ಇರೋದು ಮಹಿಳೆಯರಲ್ಲಿ. ದೇರ್ ಆರ್ 2 ಸ್ಪೆಸಿಫಿಕ್ ಥಿಂಗ್ಸ್ ಮಹಿಳೆಯರಲ್ಲಿ ಒಂದು ಸ್ವಲ್ಪ ಜಾಸ್ತಿ ನೋಡ್ತೀವಿ. ಒಂದು ಸ್ಲೋ ಟ್ರಾನ್ಸಿಟ್ ಕಾನ್ಸ್ಟಿಪೇಷನ್ ಅಂತ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಈ ಕರಳು ಈಗ ಊಟ ಮಾಡಿದ ಮೇಲೆ ಅದು ಫುಲ್ಲಿ ಡೈಜೆಸ್ಟ್ ಆಗಿ ಮೋಷನ್ ಆಗಿ ಹೊರಗಡೆ ಬರಬೇಕು. ದ್ಯಾಟ್ ಶುಡ್ ಹ್ಯಾಪನ್ ವಿದಿನ್ ಅ ಫ್ಯೂ ಅವರ್ಸ್ ಟು ಮ್ಯಾಕ್ಸಿಮಮ್ 1 day. ಸೊ ಸಮ್ ಪೀಪಲಲ್ಲಿ ಏನಾಗುತ್ತೆ, ಎಸ್ಪೆಷಲಿ ಯಂಗ್ ಮಹಿಳೆಯರಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಂದರೆ, ಈ ಕರಳು ಮೊಟಿಲಿಟಿನೇ ಕಡಿಮೆ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ಈಗ 2 days 3 days ಒಂದು ಸರ್ತಿ ಅವರು ಮೋಷನ್ ಹೋಗ್ತಾರೆ. ಅದಕ್ಕೆ ಸ್ಲೋ ಟ್ರಾನ್ಸಿಟ್ ಕಾನ್ಸ್ಟಿಪೇಷನ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಏನಂತ ಹೇಳಂದರೆ ಡಿಸ್ಐನರ್ಜಿಕ್ ಡೆಫಿಕೇಷನ್ ಅಂತ ಹೇಳಿರುತ್ತೆ. ಇದರಲ್ಲಿ ಏನಾಗುತ್ತೆ, ಜನರಿಗೆ ಒಂದು ಸ್ವಲ್ಪ ಮೋಷನ್ ಹೋಗೋದಕ್ಕೆ, ಇನಿಷಿಯೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮೋಷನ್ಗೆ ತುಂಬ ಹೊತ್ತು ಕೂತ್ಕೊಳ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ, ಏನೋ ತಡೀತಾ ಇದೆ, ಮೋಷನ್ ಪೂರ್ತಿಯಾಗಿ ಹೊರಗಡೆ ಬರ್ತಾ ಇಲ್ಲ, ಅಥವಾ ಮತ್ತೆ ಹೋಗಬೇಕು ಅಂಥೇಳಿ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಪೇಷಂಟ್ಸ್ಗೆ ಎಷ್ಟು ಸಿವಿಯರ್ ಇರುತ್ತೆ ಅಂತ ಹೇಳಂದರೆ ಬೆರಳು ಯೂಸ್ ಮಾಡಿಬಿಟ್ಟು ಅದು ಮೋಷನ್ ತೆಕ್ಕೊಳ್ತಾರೆ. ಸೊ ಇದಕ್ಕೆ ಡಿಸ್ಐನರ್ಜಿಕ್ ಡೆಫಿಕೇಷನ್ ಅಂತೇಳಿ ಕರಿತೀವಿ. ಸೊ ನಾರ್ಮಲಿ ಏನಾಗುತ್ತೆ, ಈಗ ಮೋಷನ್ ಲಾಸ್ಟ್ ಪಾರ್ಟ್ ಆಫ್ ಮೋಷನ್ ಏರಿಯಾ ಅಂದರೆ ರೆಕ್ಟಮ್ ಅಂತ, ಗುದದ್ವಾರಕ್ಕೂ ಜಸ್ಟ್ ಮೇಲೆ ರೆಕ್ಟಮ್ ಅಂತ ಇರುತ್ತೆ. ಸೊ ಅಲ್ಲಿ ಬಂದಿದ್ದಾಗ ಅದು ಸ್ಕ್ವೀಸ್ ಆಗಿ ಮೋಷನ್ನ ಪಾಸ್ ಔಟ್ ಮಾಡಬೇಕು. ಸೊ ಅದು ರೆಕ್ಟಲ್ ಪ್ರೆಷರ್, ಸ್ಕ್ವೀಸ್ ಪ್ರೆಷರ್ ಇನ್ಕ್ರೀಸ್ ಆಗಬೇಕು. ಆಮೇಲೆ ಗುದದ್ವಾರ ಏನಿರುತ್ತೆ ಅದು ಓಪನ್ ಅಪ್ ಆಗಬೇಕು ಮೋಷನ್ ಹೊರಗಡೆ ಬರ್ತಾ ಇರೋವಾಗ. ಆಮೇಲೆ ಒಂದು ಆ್ಯಂಗಲ್ ಇರುತ್ತೆ ಇದೆರಡರ ಮಧ್ಯದಲ್ಲಿ, ಅದು ಸ್ಟ್ರೇಟ್ ಆಗಬೇಕು. ಆವಾಗ ಮಾತ್ರ ಮೋಷನ್ ಸಲೀಸಾಗಿ ಹೊರಗಡೆ ಬರುತ್ತೆ. ಏನೋ ಇನ್ಕಂಪ್ಲೀಟ್ ಆಗಿದೆ, ಒಳಗಡೆ ಏನೋ ತಡೀತಾ ಇದೆ ಅಂಥೇಳಿ ಅನಿಸೋದಿಲ್ಲ. ಬಟ್ ಈ ಸ್ಕ್ವೀಸ್ ಪ್ರೆಷರ್ ಚೆನ್ನಾಗಿಲ್ಲ, ಅಥವಾ ಮೋಷನ್ ಜಾಗ ಓಪನ್ ಅಪ್ ಆಗ್ತಿಲ್ಲ, ಆ್ಯಕ್ಚುಲಿ ಶಟ್ ಡೌನ್ ಆಗ್ತಿದೆ ಮೋಷನ್ ಹೊರಗಡೆ ಬರ್ತಾ ಇರುವಾಗ ಅಂದಿದ್ದಾಗ
ಸ್ವಲ್ಪ ಮೋಷನ್ ಒಳಗಡೆನೆ ಉಳ್ಕೊಂಡು ಅದೆಲ್ಲ ಪೂರ್ತಿ ಎಲ್ಲ ಡಿಹೈಡ್ರೇಟ್ ಆಗಿಬಿಟ್ಟು ಆ ಮೋಷನ್ ಹಾರ್ಡ್ ಆಗಿ ಹೊರಗಡೆ ಬರುತ್ತೆ. ಸೊ ಇದಕ್ಕೆ ಡಿಸ್ಸೈನರ್ಜಿಕ್ ಡೆಫಿಕೇಶನ್ ಅಂತ ಕರಿತೀವಿ. ಐ ಹ್ಯಾವ್ ಸೋ ಮೆನಿ ಫೀಮೇಲ್ ಪೇಷಂಟ್ಸ್ 10 years 20 yearsವರೆಗೂ ಇದರಿಂದ ಬಳಲ್ಬಿಟ್ಟು ಆಮೇಲೆ ದೇ ಕಮ್ ಟು ಅಸ್ with this problem. So but there is a very simple test for this. ಒಂದು ಡಿಸ್ಸೈನರ್ಜಿಕ್ ಡೆಫಿಕೇಶನ್ಗೆ ಏನೋರೆಕ್ಟಲ್ ಮ್ಯಾನೋಮೆಟ್ರಿ ಅಂಥೇಳಿ ಮಾಡ್ತೀವಿ. ಏನೋರೆಕ್ಟಲ್ ಮ್ಯಾನೋಮೆಟ್ರಿ ಏನು ಅಂಥೇಳಂದರೆ, ಸೊ ಮೇನ್ಲಿ ಇದು ಒಂದು ಚಿಕ್ಕ ಪ್ರೆಷರ್ ಸೆನ್ಸರ್ ಟ್ಯೂಬ್ ಇರುತ್ತೆ. ಅದು ಪ್ರೆಷರ್ನ ಸೆನ್ಸ್ ಮಾಡುತ್ತೆ. ಮೋಷನ್ ಜಾಗದಲ್ಲಿ ಮತ್ತು ರೆಕ್ಟಮಲ್ಲಿ ಪ್ರೆಷರ್ಸ್ ಹೇಗೆ ಬಿಲ್ಡಪ್ ಆಗ್ತಿದೆ ಅಂಥೇಳಿ ಸೆನ್ಸ್ ಮಾಡುತ್ತೆ. ಸೊ ಆವಾಗ ಅದರಲ್ಲಿ ನಾವು ಡಯಾಗ್ನೋಸಿಸ್ ಮಾಡ್ತೀವಿ. ಇದಕ್ಕೆ ಒಂದು ಥೆರಪಿ ಇರುತ್ತೆ, ಬಯೋ ಫೀಡ್ಬ್ಯಾಕ್ ಥೆರಪಿ ಅಂಥೇಳಿ. ಅಂದರೆ ಅದು ಮೋಷನ್ ಜಾಗದಲ್ಲಿ ಏನು ಮಸಲ್ಸ್ ಇರುತ್ತೆ ಅದನ್ನು ರೀಟ್ರೈನ್ ಮಾಡುತ್ತೆ, ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಚೆನ್ನಾಗಿ ಮಾಡೋದಕ್ಕೆ. ಸೊ ಆವಾಗ ಏನಾಗುತ್ತೆ, ಈ ಪೆಲ್ವಿಕ್ ಫ್ಲೋರ್ ಡಿಸ್ಸೈನರ್ಜಿ ಆರ್ ಡಿಸ್ಸೈನರ್ಜಿಕ್ ಡೆಫಿಕೇಶನ್ ಅನ್ನೋದು ಆಲ್ಮೋಸ್ಟ್ 75 to 80% ಆಫ್ ದ ಟೈಮ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದು ಮೇನ್ಲಿ ಯಾಕೆ ಹೆಣ್ಮಕ್ಳಲ್ಲಿ ಜಾಸ್ತಿ ಅಂತ ಹೇಳಂದರೆ, ಹೆರಿಗೆ ಟೈಮಲ್ಲಿ ಸಮ್ಟೈಮ್ಸ್ ಈ ಮಸಲ್ಸ್ ಎಲ್ಲ ಆ ಜಾಗದಲ್ಲಿ ಇಂಜುರಿ ಆಗಿಬಿಟ್ಟು ಮಸಲ್ಸ್ ವೀಕ್ ಆಗಿ ಈ ಥರ ಕಾನ್ಸ್ಟಿಪೇಷನ್ ಇದರಿಂದ ಆಗೋ ಚಾನ್ಸಸ್ ಇರುತ್ತೆ. ಮಲಬದ್ಧತೆ ಒಂದಾಯಿತು, ಬೇರೆ ಇನ್ನೇನು ಸಮಸ್ಯೆ? ಬೇರೆ ಇನ್ನೂ ಪೈಲ್ಸ್, ಫಿಶರ್ಸ್, ಫಿಸ್ಟುಲಾ ಇದೆಲ್ಲ ತುಂಬ ಕಾಮನ್ ಅಗೇನ್ ಮಹಿಳೆಯರಲ್ಲಿ. ಪೈಲ್ಸ್ ಅಂತ ಹೇಳಂದ್ರೆ ಏನು, ಈಗ ಮೋಷನ್ ಜಾಗದಲ್ಲಿ ನಾರ್ಮಲ್ ಆಗಿರೋ ರಕ್ತನಾಳಗಳೇನಿರುತ್ತೆ ಅದು ಉಬ್ಕೊಳ್ಳುತ್ತೆ. ಅದು ಯಾಕೆ ಉಬ್ಕೊಳ್ಳುತ್ತೆ, ಈಗ ಕಾನ್ಸ್ಟಿಪೇಷನ್ ಇರೋರಲ್ಲಿ ತುಂಬ ಸ್ಟ್ರೇನ್ ಮಾಡ್ತಾ ಇದ್ರೆ, ಬಾತ್ರೂಮಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ, ಪ್ರೆಷರ್ ಹಾಕ್ತಾ ಇದ್ರೆ ಆ ರಕ್ತನಾಳಗಳು ಬಲೂನ್ ಥರ ಊದ್ಕೊಳ್ಳುತ್ತೆ. ಈಗ ಹೇಗೆ ಬಲೂನ್ ಒಡ್ಕೊಳ್ಳುತ್ತೆ ಪ್ರೆಷರ್ ಜಾಸ್ತಿ ಆಗಿದ್ದಾಗ, ಈ ರಕ್ತನಾಳಗಳು ಆ ಥರ ಒಡ್ಕೊಂಡು ರಕ್ತಸ್ರಾವ ಆಗುತ್ತೆ. ಸೊ ಇದು ಮೋಷನಲ್ಲಿ ರಕ್ತ ಹೋಗೋ ಥರ ಇರುತ್ತೆ. ಬಟ್ ಇದು ಯಾವಾಗ್ಲೂ ಪೇನ್ ಕಾಸ್ ಮಾಡೋದಿಲ್ಲ. ಅನ್ಲೆಸ್ ದರ್ ಇಸ್ ಅ ಬ್ಲಡ್ ಕ್ಲಾಟ್ ವಿದಿನ್ ದ ಪೈಲ್ಸ್, ಯೂಶಲಿ ಇದು ಪೇನ್ಲೆಸ್ ಬ್ಲೀಡಿಂಗ್ ಇರುತ್ತೆ. ವೆರಸ್ ಫಿಶರ್ಸ್ ಅಂದರೆ ಏನು, ಫಿಶರಲ್ಲಿನೂ ಅಗೇನ್ ಅದೂ ಕಾನ್ಸ್ಟಿಪೇಷನ್ ರಿಲೇಟೆಡ್ ಪ್ರಾಬ್ಲಮೇನೆ. ಕಾನ್ಸ್ಟಿಪೇಷನ್ ಇದ್ದಾಗ ಮೋಷನ್ ಒಂದು ಸ್ವಲ್ಪ ಹಾರ್ಡ್ ಆಗಿದ್ದಾಗ ಅದು ಕಲ್ ಥರ ಆ್ಯಕ್ಟ್ ಮಾಡಿಬಿಟ್ಟು ಮೋಷನ್ ಜಾಗನ ಕೊರಿಯುತ್ತೆ. ಸೊ ಅಲ್ಲಿ ಟೇರ್ ಆಗಿದ್ದಾಗ ಅದಕ್ಕೆ ಫಿಶರ್ ಅಂತ ಹೇಳಿ ಕರಿತೀವಿ. ಸೊ ತುಂಬ ಪೇನ್ ಇರುತ್ತೆ, ಬ್ಲೀಡಿಂಗ್ ಆಗುತ್ತೆ, ಮೋಷನ್ ಹೋಗೋದಕ್ಕೆ ತೊಂದರೆ ಆಗುತ್ತೆ. ಇದು ಎರಡೂ ತುಂಬ ಟ್ರೀಟಬಲ್ ಸಮಸ್ಯೆಗಳು. ಬಟ್ ಎಷ್ಟೊಂದು ಜನ ಎಷ್ಟೊಂದು ದಿವಸಗಳವರೆಗೂ ನಮ್ಮ ಹತ್ರ ಬರೋದೇ ಇಲ್ಲ. ಸೊ ಸಿಂಪಲ್ ಸರ್ಟನ್ ಮೆಡಿಕೇಶನ್, ಸರ್ಟನ್ ಲೋಕಲ್ ಅಪ್ಲಿಕೇಶನ್, ಜೆಲ್ಲೀಸ್, ಫುಡ್ ಚೇಂಜಸ್ ಇದರಿಂದ ಇದನ್ನು ಮ್ಯಾನೇಜ್ ಮಾಡ್ಬೋದು. ತುಂಬ ರೇರ್ ಆಗಿ ಏನೋ ಒಂದು 4-5% ಜನರಲ್ಲಿ ಆಪ್ರೇಷನ್ ಬೇಕಾಗ್ಬೋದು. ಇನ್ನೊಂದು ಎಂಟಿಟಿ ಏನಂದರೆ ಫಿಸ್ಟುಲಾ, ಏನಲ್ ಫಿಸ್ಟುಲಾ ಅಂತೇಳಿ ಕರಿತೀವಿ. ಅಂದರೆ ಗುದದ್ವಾರದಿಂದ ಚರ್ಮಕ್ಕೆ ಒಂದು ಅಬ್ನಾರ್ಮಲ್ ಓಪನಿಂಗ್ ಆಗಿಬಿಡುತ್ತೆ. ಸೊ ಇದ್ರ ಒಳಗಡೆ ಏನಾದರೂ ಇನ್ಫೆಕ್ಷನ್ನು, ಸ್ವೆಲ್ಲಿಂಗು, ಪಸ್ ಕಲೆಕ್ಷನ್ ಆ ಥರ ಆಯಿತು ಅಂತ ಹೇಳಂದರೆ ಅದರಿಂದ ಪೇನ್ ಆಗೋ ಚಾನ್ಸಸ್ ಇರುತ್ತೆ. ದಿಸ್ ಇಸ್ ಒನ್ ಎಂಟಿಟಿ ಅ ಮೈನರ್ ಸರ್ಜರಿ ವಿಲ್ ಬಿ ರಿಕ್ವೈರ್ಡ್. ಓಕೆ, ಹಾಗಾದರೆ ಈ ಜೀರ್ಣಾಂಗ ವ್ಯವಸ್ಥೆ ಒಟ್ಟಾರೆ ಬಾಯಿಂದ ಹಿಡಿದು ಗುದದ್ವಾರದವರೆಗೂ ಜೀರ್ಣಾಂಗ ವ್ಯವಸ್ಥೆ ಸರಿ ಇರಬೇಕು ಅಂದರೆ ಏನು ಮಾಡಬೇಕು? ಸೊ ಮೇನ್ ಥಿಂಗ್ ಏನಂತ ಹೇಳಂದರೆ ಆದಷ್ಟು ಮನೆ ಊಟ ಮಾಡಬೇಕು. ಈ ಮನೆ ಊಟ ಅಂತ ಹೇಳಂದರೆ ಏನು, ಯೋರ್ ಫುಡ್ ಇಸ್ ಅಂಡರ್ ಯೋರ್ ಕಂಟ್ರೋಲ್. ಅದರಲ್ಲಿ ಹೋಗೋ ಸ್ಪೈಸಸ್, ಅಮೌಂಟ್ ಆಫ್ ಮಸಾಲ, ಅಮೌಂಟ್ ಆಫ್ ಆಯಿಲ್ ಕಡಿಮೆ ಮಾಡ್ಕೋಬೋದು. ಸೊ ಅದರ ಜೊತೆಗೆ ತರಕಾರಿ ತುಂಬ ಚೆನ್ನಾಗಿ ತಿನ್ನಬೇಕು. ಈ ತರಕಾರಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಂದರೆ, ಇಟ್ ನಾಟ್ ಜಸ್ಟ್ ಟೇಕ್ಸ್ ಕೇರ್ ಆಫ್ ಕಾನ್ಸ್ಟಿಪೇಷನ್. ಈಗ ಎನಿ ವೆಜಿಟಬಲ್, ಎನಿ ಫ್ರೂಟ್ ವಿಲ್ ಹ್ಯಾವ್ ಫೈಬರ್. ನೀವು ಒಂದನ್ನು ಚೂಸ್ ಮಾಡಬೇಕು ಇನ್ನೊಂದ್ರ ಮೇಲೆ ಅಂತ ಏನಿರೋದಿಲ್ಲ. ಯಾವ ತರಕಾರಿ ಆದರೂ ಪರವಾಗಿಲ್ಲ, ಅದು ಮೋರ್ ಡೈವರ್ಸ್ ಇಟ್ ಇಸ್ ದ ಬೆಟರ್. ಅಟ್ ಲೀಸ್ಟ್ 2 cups ಆಫ್ ವೆಜಿಟಬಲ್ಸ್ ವಿತ್ ಈಚ್ ಮೀಲ್ ತಗೊಂಡಿದ್ದಾಗ ಏನಾಗುತ್ತೆ, ದಟ್ ಫೈಬರ್ ವಿಲ್ ಫಾರ್ಮ್ ಅ ಜೆಲ್ ಲೈಕ್ ಸಬ್ಸ್ಟೆನ್ಸ್ ಇನ್ ದ ಸ್ಟಮಕ್. ಸೊ ಇದು ಫುಡ್, ಬೇರೆ ಫುಡ್ ಎಲ್ಲ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಯಾವಾಗ ಡೈಜೆಸ್ಟ್ ಆಗ್ತಾ ಇರುತ್ತೆ, ಈ ಶುಗರ್ ಸಡನ್ನಾಗಿ ಸ್ಪೈಕ್ ಮಾಡೋದನ್ನು ಕಡಿಮೆ ಮಾಡುತ್ತೆ. ಸೊ ಅಬ್ಸಾರ್ಪ್ಷನ್ನು ಮತ್ತು ರಿಲೀಸ್ ಆಫ್ ಶುಗರ್ ಸ್ವಲ್ಪ ಸ್ಲೋ ಆಗಿರುತ್ತೆ. ಆವಾಗ ಸಡನ್ ಕ್ರ್ಯಾಶ್ ಆಗೋದು, ಸಡನ್ ಹೈಕ್ ಆಗೋದು ಆ ಥರ ಎಲ್ಲ ಆಗೋದಿಲ್ಲ. ಸೊ ಹ್ಯಾವಿಂಗ್ ಗುಡ್ ಅಮೌಂಟ್ ಆಫ್ ವೆಜಿಟಬಲ್ಸ್ ಇನ್ ದ ಡಯಟ್, ಹ್ಯಾವಿಂಗ್ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಇಂಟೇಕ್ ಅಗೇನ್ ತುಂಬ ಇಂಪಾರ್ಟೆಂಟು. ಪ್ರೋಟೀನ್ ಅಂತ ಹೇಳಂದರೆ ಈಗ ವೆಜಿಟೇರಿಯನ್ಸ್ ಇದ್ದರೆ ಸ್ಪ್ರೌಟ್ಸ್, ಸೋಯಾಬೀನ್ಸ್, ಪನೀರ್, ಟೋಫು ಇದರಲ್ಲೆಲ್ಲ ಪ್ರೋಟೀನ್ಸ್ ಇರುತ್ತೆ. ಈ ನಾನ್ ವೆಜ್ ಅಂಥೇಳಿ ತಿನ್ನೋರಲ್ಲಿ ಎಗ್ ವೈಟ್ಸ್ ಆರ್ ದ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ಸ್ ವಿತ್ ಲೀಸ್ಟ್ ಕ್ಯಾಲರೀಸ್. ಓಕೆ, ನಾವು ಕ್ಯಾಲರಿ ರೆಸ್ಟ್ರಿಕ್ಷನ್ ಮಾಡಬೇಕು ಆದರೂ ಪ್ರೋಟೀನ್ ಜಾಸ್ತಿ ತಿನ್ನಬೇಕು ಅಂತಂದರೆ ಎಗ್ ವೈಟ್ಸ್ ತುಂಬ ಒಳ್ಳೆಯದು. ಸೊ ಅಟ್ಲೀಸ್ಟ್ ಒಂದು 4 to 5 ಎಗ್ ವೈಟ್ಸ್ ಒಂದು ದಿವಸಕ್ಕೆ ತಿನ್ಬೋದು. ಎಲ್ಲೋ ಒಂದು ತಿನ್ಬೋದು ಒಂದು ದಿವಸಕ್ಕೆ, ದಟ್ಸ್ ನಾಟ್ ಅ ಪ್ರಾಬ್ಲಮ್. 1 or 2 yellows ಇಸ್ ಓಕೆ, ಬಟ್ ಎಗ್ ವೈಟ್ಸ್ ವಿಲ್ ಹ್ಯಾವ್ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ಸ್ ವಿತ್ ಲೀಸ್ಟ್ ಕ್ಯಾಲರೀಸ್. ಓಕೆ, ಸೊ ಅದ್ರ ಜೊತೆಗೆ ನಾನ್ ವೆಜ್ ತಿನ್ನೋರಲ್ಲಿ ಚಿಕನ್ ಆ್ಯಂಡ್ ಫಿಶ್ ಆರ್ ಓಕೆ, ದೋಸ್ ಆರ್ ಲೀನ್ ಮೀಟ್ಸ್. ಸ್ವಲ್ಪ ರೆಡ್ ಮೀಟ್ ಅವಾಯ್ಡ್ ಮಾಡಬೇಕಾಗುತ್ತೆ, ದಟ್ ಈಸ್ ನಾಟ್ ಗುಡ್ ಫಾರ್ ಗಟ್. ಸೊ ಒನ್ಸ್ ಇನ್ ಅ ಮಂತ್ ಆ ಥರ ತಿನ್ನಂಗಿದ್ರೆ ಓಕೆ. ರೆಡ್ ಮೀಟ್ ಅಂತ ಹೇಳಂದರೆ ಈ ಮಟನ್, ಬೀಫ್, ಪೋರ್ಕ್ ಇದೆಲ್ಲ ರೆಡ್ ಮೀಟ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಇದು ಒಂಥರ ಏನಾಗುತ್ತೆ,
ಲಿವರ್ ಇನ್ಫ್ಲಮೇಷನ್ನು, ಗಟ್ ಇನ್ಫ್ಲಮೇಷನ್ ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಕೀಪ್ ದೋಸ್ ಒಕೇಶ್ನಲ್. ಲೀನ್ ಮೀಟ್ ಇಸ್ ಫೈನ್, ಚಿಕನ್, ಫಿಶ್, ಆಲ್ ದೀಸ್ ಥಿಂಗ್ಸ್ ಆರ್ ಫೈನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಗಟ್ ಹೆಲ್ತ್ ಮೇಂಟೈನ್ ಮಾಡಬೇಕು ಅಂತ ಹೇಳಂದರೆ ಫುಡ್ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಕಾಳಜಿ ಇರಬೇಕು. ಪೋರ್ಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಈ ನಾವು ಏನೇ ತಿಂದ್ರೂ ಇಟ್ ಇಸ್ ಆಲ್ ಕಾರ್ಬೋಹೈಡ್ರೇಟ್ಸ್. ಈ ಚಪಾತಿ, ರೋಟಿ, ರೈಸ್, ಇಡ್ಲಿ, ದೋಸೆ, ಪೋಹ, ಉಪ್ಮಾ, ಎವ್ರಿಥಿಂಗ್ ಇಸ್ ಕಾರ್ಬೋಹೈಡ್ರೇಟ್ಸ್. ಅಲ್ಟಿಮೇಟ್ಲಿ ಏನಂದರೆ ಕಾರ್ಬೋಹೈಡ್ರೇಟ್ಸ್ ಆರ್ ಶುಗರ್ಸ್, ಆ್ಯಂಡ್ ದೀಸ್ ಶುಗರ್ಸ್ ವೆನ್ ಇಟ್ ಇಸ್ ಎಕ್ಸೆಸ್ ಇಟ್ ಗೆಟ್ಸ್ ಡೆಪಾಸಿಟೆಡ್ ಆಸ್ ಫ್ಯಾಟ್ ಇನ್ ದ ಬಾಡಿ. ಸೊ ಮೈಯಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗೋದು, ಲಿವರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗೋದು, ಅದೆಲ್ಲ ಈ ಕಾರ್ಬೋಹೈಡ್ರೇಟ್ ಎಕ್ಸೆಸ್ ತಿನ್ನೋದ್ರಿಂದ. ಸೊ ಕಾರ್ಬೋಹೈಡ್ರೇಟ್ ಪೋರ್ಷನ್ ಕಡಿಮೆ ಇಟ್ಕೊಂಡು ಪ್ರೋಟೀನ್ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಮಾಡ್ಕೋಬೇಕು. ಪ್ಲಸ್ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳಂದರೆ ಏನು, ಅಟ್ಲೀಸ್ಟ್ ಒಂದು 45 minutes ಡೈಲಿ ಎಕ್ಸಸೈಸ್ ಆಗಬೇಕು. ಇದರ್ ಫಾಸ್ಟ್ ವಾಕಿಂಗ್, ರನ್ನಿಂಗ್, ಜಾಗಿಂಗ್, ಜಿಮ್ಮಿಂಗ್, ಸ್ವಿಮ್ಮಿಂಗ್, ಎನಿಥಿಂಗ್ ಇಸ್ ಫೈನ್. ಮಾಡ್ರೇಟ್ಲಿ ಇಂಟೆನ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ನೋಡ್ಕೊಳ್ಳೋದ್ರಿಂದ ಗಟ್ ಹೆಲ್ತ್ ಬೆಟರ್ ಇರುತ್ತೆ. ಅದರ ಜೊತೆಗೆ ಅಫ್ಕೋರ್ಸ್ ಸ್ಮೋಕಿಂಗ್, ಡ್ರಿಂಕಿಂಗ್ ಇದೆಲ್ಲ ಗಟ್ ಲೈನಿಂಗ್ನ ಡ್ಯಾಮೇಜ್ ಮಾಡಿ, ಇನ್ಫ್ಲಮೇಷನ್ ಕಾಸ್ ಮಾಡಿ, ವೇರಿಯಸ್ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಇದರಿಂದ. ಸೊ ಅದನ್ನು ಒಂದು ಸ್ವಲ್ಪ ಲಿಮಿಟಲ್ಲಿ ಇಟ್ಕೋಬೇಕು. ಒಕೇಶ್ನಲ್ ಮೇ ಬಿ ಒನ್ಸ್ ಇನ್ 2-3 months ಇನ್ ಸ್ಮಾಲ್ ಪೋರ್ಷನ್ಸ್ ಕ್ಯಾನ್ ಮಿನಿಮೈಸ್ ದ ರಿಸ್ಕ್. ತುಂಬ ಪ್ರತಿ ವೀಕೆಂಡ್ ಆ ಥರ ಮಾಡ್ತಾ ಇದ್ದರೆ ಯು ಆರ್ ನಾಟ್ ಅಲವಿಂಗ್ ಯುವರ್ ಗಟ್ ಟು ಹೀಲ್ ಎಟ್ ಆಲ್. ಸೊ ಇಷ್ಟೆಲ್ಲ ಮೇಂಟೈನ್ ಮಾಡಿ ನಿಮ್ಮ ಹತ್ರ ಬರೋದೇ ಕಡಿಮೆ ಮಾಡ್ಕೋಬೋದು. ಎಸ್, ಡೆಫಿನೆಟ್ಲಿ. ಆದರೆ ಅಷ್ಟು ಬೈ ಚಾನ್ಸ್ ಸಮಸ್ಯೆ ಆದ್ರೂ ಇಲ್ಲಿ ಬಂದರೆ ನಿಮ್ಮ ಹತ್ರ, ಅದು ಗ್ಯಾಸ್ಟ್ರೋ ಎಕ್ಸ್ಪರ್ಟ್ಸ್ ಹತ್ರ ಬಂದರೆ, ಗ್ಯಾಸ್ಟ್ರೋ ವೈದ್ಯರ ಹತ್ರ ಬಂದರೆ ಅದಕ್ಕೆ ಪರಿಹಾರ ಇದೆ. ಕರೆಕ್ಟ್. ಸೊ ತುಂಬ ಸಿಂಪಲ್ ಆಗಿ ಈಗ ಎಷ್ಟೊಂದು ಜನ ಈವನ್ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಎಷ್ಟು ಬಳಲ್ತಾ ಇರ್ತಾರೆ. ಈ ತೇಕ್ ಬರೋದು, ಎದೆ ಉರಿ ಬರೋದು, ಹೊಟ್ಟೆ ಉರಿ ಬರೋದು, ಹೊಟ್ಟೆ ಉಬ್ರ ಬರೋದು, ಫ್ಯೂ ಇಯರ್ಸ್ ಗಟ್ಟಲೆ ತಗೊಳ್ತಾರೆ ಡಾಕ್ಟರ್ ಹತ್ರ ಬರೋದಕ್ಕೆ. And then they expect magical treatment within a day or two, which is not possible. The more damage there is, the more time it will take to heal that. So ಸ್ವಲ್ಪ ಬೇಗ ಡಾಕ್ಟರ್ಸ್ ಹತ್ರ ಬಂದರೆ the better we can treat them. ಎಸ್ಪೆಷಲಿ ಮಹಿಳೆಯರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಂದರೆ, ಬಿಕಾಸ್ ಮಹಿಳೆಯರಲ್ಲಿ ಸಮಸ್ಯೆಗಳು ಜಾಸ್ತಿ, ಅವ್ರು ಡಾಕ್ಟರ್ಸ್ ಹತ್ರ ಬರೋದು ಕಡಿಮೆ. ಸೊ ನೀವು ಒಂದು ಸ್ವಲ್ಪ ಡಾಕ್ಟರ್ಸ್ ಹತ್ರ ಜಾಸ್ತಿ ಓಪನ್ ಆಗಿ ಮಾತಾಡಿ, ಬೇಗ ಕನ್ಸಲ್ಟೇಷನ್ ತಗೊಳ್ಳಿ. ವಿ ಆರ್ ದೇರ್ ಟು ಟೇಕ್ ಕೇರ್ ಆಫ್ ಯುವರ್ ಗಟ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ಮತ್ತು ಈ ಗ್ಯಾಸ್ಟ್ರಿಕ್ ಆಯಿತು ಅಂತ ಹೋಗ್ಬಿಟ್ಟು ಮೆಡಿಕಲ್ ಶಾಪಲ್ಲಿ ಮಾತ್ರ ತೊಗೊಂಡು ಅವರವರೇ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರಲ್ಲ, ಅದು ಏನಾಗುತ್ತೆ? ಸೊ ಇದು ಏನಾಗುತ್ತೆ, ಯಾವಾಗ್ಲೂ ಈಗ ಏನೋ ಯಾವಾಗೋ ಒಂದು ಸರ್ತಿ ಒಂದು ಎದೆ ಉರಿ ಬಂದಿದೆ, ಹೊಟ್ಟೆ ಉರಿ ಬಂದಿದೆ, ಆವಾಗ ನಾವು ಮಾತ್ರೆ ತೊಗೊಳ್ತಾ ಇದ್ದೀವಿ, ಏನೋ ಒಂದು ತಿಂಗಳಲ್ಲಿ ಒಂದು ಸರ್ತಿ ತೊಗೊಳ್ತಾ ಇದೆ ಅಂದರೆ ಓಕೆ. ಇದೆಲ್ಲ ಮೆಡಿಕೇಷನ್ಸ್ ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಇದ್ದರೆ ಮ್ಯಾಕ್ಸಿಮಮ್ ಅಲೌಡ್ ಎಂಪೆರಿಕಲ್ ಥೆರಪಿ ಅಂತ ಕರಿತೀವಿ ಇದಕ್ಕೆ. 2 weeks ಕೊಡ್ಬೋದು ಮೆಡಿಸಿನ್ಸ್ ಈ ಥರ ಏನು ನೋಡ್ದೇನೆ. ಸಪೋಸ್ ಏನೋ ಮೈಲ್ಡ್ ಆಗಿ ಸಿಮ್ಟಮ್ಸ್ ಇದೆ ಅಂತಂದರೆ, ಬಟ್ ಸಿಮ್ಟಮ್ಸ್ ಮೋರ್ ದೆನ್ 2 weeks ಇರ್ತಾ ಇದೆ, ನೀವೇನೋ ಮೆಡಿಸಿನ್, ಯಾವುದೇ ಮೆಡಿಸಿನ್ ಶಾಪಲ್ಲಿ ತೊಗೊಂಡಾಗಲಿ ಡಾಕ್ಟರ್ಸ್ ಕೊಟ್ಟಿದ್ದಾಗಲಿ ಮೋರ್ ದೆನ್ 2 weeks ಮೆಡಿಸಿನ್ ತೊಗೊಳ್ತಿದ್ದಾರೆ ಯಾರಾದರೂ ಅಂತ ಹೇಳಂದರೆ, ಅದು ಏನು ಸಮಸ್ಯೆ ಇದೆ ಅಂತ ಕಂಡುಹಿಡಿಯೋದು, ರೂಟ್ ಕಾಸ್ ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್. ಎಷ್ಟೊಂದು ಸರ್ತಿ ಕರಳಲ್ಲಿ ಅಲ್ಸರ್ಸ್ ಇರುತ್ತೆ, ಹೊಟ್ಟೆಯಲ್ಲಿ ಅಲ್ಸರ್ಸ್ ಇರುತ್ತೆ, ಇನ್ಫೆಕ್ಷನ್ಗಳಿರ್ಬೋದು. ಸರ್ಟನ್ ಟೈಮ್ಸ್ ಏನಾಗುತ್ತೆ, ನೋಡೋದಕ್ಕೆಲ್ಲ ನಾರ್ಮಲ್ ಕಾಣಿಸುತ್ತೆ, ಬಟ್ ಒಳಗಡೆ ಮೈಕ್ರೋಸ್ಕೋಪಿಕ್ ಇನ್ಫೆಕ್ಷನ್ ಆ್ಯಂಡ್ ಇನ್ಫ್ಲಮೇಷನ್ ಅಂತ ಹೇಳಿ ಕರಿತೀವಿ. ಅಂದರೆ ಆ ಸ್ಕಿನ್ ಒಳಗಡೆ, ಇಂಟರ್ನಲ್ ಲೇಯರ್ ಒಳಗಡೆ ಏನಾದರೂ ಪ್ರಾಬ್ಲಮ್ ನಡೀತಾ ಇರ್ಬೋದು. ಅದೆಲ್ಲ ಡಿಟೆಕ್ಟ್ ಮಾಡೋದಕ್ಕೆ ಸಿಂಪಲ್ ಟೆಸ್ಟ್ಗಳಿರುತ್ತೆ. ತುಂಬ ಜನ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಹೆದರ್ಕೊಂಡೇ ಬರೋದಿಲ್ಲ ಅರ್ಧ ಟೈಮು. ಇಟ್ಸ್ ಆಲ್ ಲೈಕ್ ವೆರಿ ಪೇನ್ಲೆಸ್ ಪ್ರೊಸೀಜರ್ಸ್. ಮೈಲ್ಡ್ ಡಿಸ್ಕಂಫರ್ಟ್ ಇರುತ್ತೆ. ಸಪೋಸ್ ತುಂಬ ಹೆದರಿಕೆ ಇದ್ದರೆ ಯಾವಾಗ್ಲೂ ಪೇಷಂಟಿಗೆ ಮಲಗಿಸ್ಬಿಟ್ಟು ಮಾಡ್ಬೋದು. ಶಾರ್ಟ್ IV ಸೆಡೇಷನ್ ಅಂತ ಹೇಳಿ ಕರಿತೀವಿ. ಸೊ ಪೇಷಂಟ್ ಗೊತ್ತೂ ಆಗೋದಿಲ್ಲ ಟ್ಯೂಬ್ ಯಾವಾಗ ಒಳಗೆ ಹೋಗಿದೆ, ಹೊರಗೆ ಬಂದಿದೆ ಅಂಥೇಳಿ. ಸೊ ಈ ಥರ ಎಲ್ಲ ಸಿಂಪಲ್ ಟೆಸ್ಟ್ ಏನಂದರೆ ಸಮಟೈಮ್ಸ್ ದೇ ಕ್ಯಾನ್ ಬಿ ಲೈಫ್ ಸೇವಿಂಗ್ ಆ್ಯಸ್ ವೆಲ್. ಸೊ ಹೆದರ್ಕೊಳ್ದೇನೆ ಡಾಕ್ಟರ್ಸ್ ಹತ್ರ ಬಂದರೆ ವಿ ಕ್ಯಾನ್ ಗಿವ್ ಅ ಡಯಾಗ್ನೋಸಿಸ್ ಆ್ಯಂಡ್ ವಿ ಕ್ಯಾನ್ ಗಿವ್ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್. ವೆರಿ ನೈಸ್. ಮತ್ತು ಈ ಟ್ರೀಟ್ಮೆಂಟ್ ಕಾಸ್ಟ್ಲಿನಾ? ಗ್ಯಾಸ್ಟ್ರೋ ಚಿಕಿತ್ಸೆಗಳು ತುಂಬ ದುಬಾರಿನ ಅಥವಾ ಹೇಗೆ? ನಾಟ್ ಎಟ್ ಆಲ್. ಐ ಥಿಂಕ್ ಈ ಸ್ಪಾಗಳಲ್ಲಿ ಆಮೇಲೆ ಮೂವಿ ಥಿಯೇಟರ್ಗಳಲ್ಲಿ ನೀವು ಎಷ್ಟು ಸ್ಪೆಂಡ್ ಮಾಡ್ತೀರಾ, ಐ ಥಿಂಕ್ ಇಟ್ ವಿಲ್ ಬಿ ಲೆಸ್ ದೆನ್ ದ್ಯಾಟ್. ಸೂಪರ್. ಬಟ್ ಬರಬೇಕು. ಎಸ್. ತಮ್ಮ ಹೆಸರು ಪರಿಚಯ ಹೇಳಿ. ಮುರುಗನ್. ಓಕೆ. ಯಾವ ಊರಿನವರು? ಬೊಮ್ಮನಹಳ್ಳಿ. ಏನು ಡ್ಯೂಟಿ ಮಾಡುತ್ತಾವು? ನಾವು ಗಾರೆ ಕೆಲಸ. ಏನು ಸಮಸ್ಯೆ ಇತ್ತು ತಮಗೆ? ನನಗೆ ಸ್ವಲ್ಪ ದಪ್ಪ ಆಗಿದ್ದಕ್ಕೂ ಬಂದಿದ್ದಿಲ್ಲಿ. ಅದು ಯಾರೋ ಹೇಳಿದ್ದಾರೆ ನಮಗೆ ಗೊತ್ತಿರೋರು ಡಾಕ್ಟ್ರು. ಇಲ್ಲಿ ಬಂದಿದ್ದ ಮೇಲೆ ಅವರು ಸಾರು ಡಾಕ್ಟರ್ ಯಾಗಣಂತ ಸರ್ ಮೀಟ್ ಮಾಡಿ ಟೈಮ್ ಅವ್ರು ಏನು ಹೇಳಿದ್ದಾರೆ, ಸ್ವಲ್ಪ ಟ್ರೀಟ್ಮೆಂಟ್ ಮಾಡಬೇಕು, ಸ್ವಲ್ಪ ಎಲ್ಲ ಸ್ಕ್ಯಾನಿಂಗ್ ಅದು ಏನೆಲ್ಲ ಮಾಡೋಕ್ಕೆ ಹೇಳಿದ್ದಾರೆ. ಎಲ್ಲ ಮಾಡಿದ್ವಿ ನಾವು. ಆಮೇಲೆ ಒಂದು ಇದು ಮಾಡಬೇಕಂದ್ರೆ ಎಲ್ಲ ಸರ್ಜರಿ ಮಾಡಬೇಕು ಹೇಳಿದ್ದಾರೆ. ಅದು ಬೇಡ, ಇದೇ ಮಾಡು ಸಾಕು, ಫಸ್ಟ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ.
ಮೆಡಿಸಿನ್ ಕೊಟ್ಟಿದ್ದಾರೆ. ಮೆಡಿಸಿನ್ ಕೊಟ್ಟಿದ್ದ ಟೈಮು ಅವ್ರಿಗೆ ಕೊಟ್ಟಿದ್ದೆ ನಾನು ಫಾಲೋ ಮಾಡಿದ್ದೆ. ನಾನು ಫಸ್ಟು 130 kg ಇದ್ದಿದ್ದು. 130 kg ಇದ್ರ? 130. ಹಾಂ. ಇವಾಗ ಅವ್ರು ಕೊಟ್ಟಿದ ಮೇಲೆ ತಿಂಗಳಿಗೆ 6 kg ಹಂಗೆ ಕಮ್ಮಿ ಆಗಿದೆ. ಒಂದು 6 ತಿಂಗಳಿಂದ ಇವಾಗ 99 ಬಂದಿದೆ ಇವಾಗ ನಾನು. ಓಕೆ, ಅಂದರೆ ಹತ್ತಿರ ಒಂದು 30 kg ಕಮ್ಮಿ ಆಗಿದ್ದೀರಾ? 31.5 ಮೇಲೆ ಆಗಿದೆ ಇವಾಗ kg. 6 ತಿಂಗಳಲ್ಲಿ? 6 ತಿಂಗಳಲ್ಲಿ. ಓಕೆ, ಅಂದರೆ ಏನು ಆಪ್ರೇಷನ್ ಇಲ್ಲ? ಏನಿಲ್ಲ. ನೋ ಕಟಿಂಗ್? ಏನಿಲ್ಲ. ಅವರು ಟ್ಯಾಬ್ಲೆಟ್ ಅಷ್ಟೇ ಕೊಟ್ಟಿದ್ದು. ಅದು ಮೆಡಿಸಿನ್ ಒಂದೇ ಒಂದು, ಬೆಳಗ್ಗೆ ಒಂದು ಸಂಜೆ ಒಂದು ಅಷ್ಟೇ ಕೊಟ್ಟಿದ್ದಾರೆ. ನಾವು ಫುಡ್ಡು ಫಾಲೋ ಮಾಡೋಕ್ಕೆ ಹೇಳಿದ್ದಾರೆ. ಮುಂಚೆ ನೋಡಿದಂದ್ರೆ ನಾನು ಫುಲ್ ದಪ್ಪ, ಕಾಲೆಲ್ಲ ಊದಿದ್ದು, ನಡೆಯೋಕ್ಕಾಗಲ್ಲ, ಕಾರು ಓಡ್ಸೋಕ್ಕಾಗಲ್ಲ, ಬಸ್ಸಲ್ಲಿ ಕೂತ್ಕೊಂಡು ಹೋಗೋಕ್ಕಾಗಲ್ಲ, ಒಂದು ಬೈಕ್ ಓಡ್ಸೋಕ್ಕಾಗಲ್ಲ, ಒಂಥರ ಆಗಿದೆ ನನ್ನದು ಬಾಡಿ. ಒಂಥರ ಇಷ್ಟಿದ್ದಿದ್ದು ಮುಂಚೆ ಎಲ್ಲ. ಇದು ಅವರು ಒಂದು ತಿಂಗಳಿಗೆ 5 kg 6 kg ಮೇಲೆ ಕಮ್ಮಿ ಆಗಿದೆ ನಾನು. ಒಂದು ತಿಂಗಳಿಗೆ 6 kg, ಒಂದು ತಿಂಗಳಿಗೆ 7 kg ಆಗಿದೆ, ಒಂದು ತಿಂಗಳಿಗೆ 5 kg ಆಗಿದ್ದು. ಆ ಥರ ಇವಾಗ 31 ಚಿಲ್ಲರೆ ಆಗಿದ್ದೆ ನಾನು. ಇವಾಗ 31 kg ಇಟ್ಕೊಳ್ಳಿ. ಫುಡ್ ಏನು ಫಾಲೋ ಮಾಡ್ತಾ ಇದ್ದೀರಾ? ಫುಡ್ ಏನಿಲ್ಲ, ನಾರ್ಮಲ್ ಎಲ್ಲ. ಅವ್ರು ಏನು ಹೇಳಿದ್ದಾರೆ ಅಂದರೆ ಆ ಟೈಮ್ ಏನಾನ ಹೇಳ್ತಾರೆ. ನಾವು ಅದೆಲ್ಲ ಬೆಳಗ್ಗೆ 2-3 ಇಡ್ಲಿ ನಾಷ್ಟ, ಅದು ಮಧ್ಯಾಹ್ನ ನಾರ್ಮಲ್ ಅಷ್ಟೇ. ಮನೇಲಿ ಏನಿದೆ ಅದು ನಾವು ಮಾಡ್ಕೊಂಡು ಹೋಗ್ತಿದ್ದೆ. ಅಂದರೆ ದಾಸ್ ಮಾಡೋಕ್ಕಾಗಲ್ಲ. ಅವರು ಫುಡ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ಲ, ಅದು ಮೆಡಿಸಿನು ಊಟ ಮಾಡೋಕ್ಕಾಗಲ್ಲ ಅಷ್ಟು. ಅದೇ ನಮಗೆ ಕಂಟ್ರೋಲ್ ಆಗುತ್ತದೆ. ಹಾಂ, ಇನ್ನು ತಿನ್ಬೇಕಂದ್ರೆ ಕೂಡ ಆಗಲ್ಲ ಅದು. ಟೀ ಅಂದರೆ ಇನ್ನೊಂದು ಶುಗರೇ ಬಿಟ್ಬಿಟ್ಟೆ ನಾನು. ಅಂದರೆ ಒಂದು ದಿನಕ್ಕೆ 10 ಟೀ ಕುಡಿಯೋರು ನಾವು. ಅಂದರೆ ಶುಗರ್ ಇಲ್ಲ ಅಂದರೆ ಟೀ ಕುಡಿಯೋಕೆ ಬರಲ್ಲ, ಮನಸ್ಸು ಬರಲ್ಲ ನಮಗೂ. ಕರೆಕ್ಟ್. ಶುಗರ್ ಇಲ್ಲ ಅಂದರೆ ಟೀಯೇ ಕುಡಿಯೋಕೆ ಬರಲ್ಲ. ಅದು ಯಾವಾಗ ಒಂದು ಟೀ, ಅಂದರೆ ಮಳೆಗೆಲ್ಲ ಬಂದ ಒಂದು ಟೆನ್ಷನು, ಆವಾಗ ಒಂದು ಟೀ ಕುಡಿಬೋದು. ಅಂದರೆ ಶುಗರ್ ಹಾಕಲ್ಲ, ಅದಕ್ಕೆ ಟೀ ಬೇಡನೇ ಹೇಳ್ತಾ ಇದ್ದೀವಿ ನಾವು. ಸೊ ಟೀ ಕಾಫಿ ಬಿಟ್ಬಿಡ್ರಿ? ಕುಡಿತೀನಿ, ಅಂದರೆ ಶುಗರ್ ಹಾಕಲ್ಲ, ಸಕ್ಕರೆ ಇಲ್ಲ, ಸಕ್ಕರೆ ಹಾಕಲ್ಲ, ಸ್ವೀಟ್ ಐಟ ಇರೋಲ್ಲ. ಹಾಂ. ಮೆಡಿಸಿನ್ ಅವ್ರು ಡಾಕ್ಟ್ರ್ ಹೇಳಿದ್ದು ಈ ಥರ ಎಲ್ಲ ಮಾಡಬೇಡ ಅಂದ್ರೆ ಹೇಳಿದ್ದಾರೆ. ನಾನು ಅದಕ್ಕೆ ಬಿಟ್ಬಿಟ್ಟೆ. ಅವಾಗ ಇದೆಲ್ಲ ಏನು ಬೇಡ ಅಂದ್ರೆ ನಾನು ಬಿಟ್ಬಿಟ್ಟೆ. ಶುಗರ್ ಹಾಕಲ್ಲ, ಇವರು ಬೇಕರಿ ಐಟಮ್ ಮಾಡಲ್ಲ. ಏನೋ ಹೋಟ್ಲಿಗೆ ಏನೋ ಹೋಗಿದಂದ್ರೆ ನಮ್ಮ ಫುಡ್ ಏನೋ, ಆಮೇಲೆ ಫ್ರೈ ಮಾಡ್ತಾರಲ್ಲ, ಎಣ್ಣೆಲಿ ಫ್ರೈ ಮಾಡಿ ಅದೆಲ್ಲ ಏನು ತಿನ್ನಲ್ಲ ನಾವು. ಒಂದು ಹಪ್ಪಳ ಅದೆಲ್ಲ ಮಾಡ್ತಾರಲ್ಲ ಫುಡ್, ಬಜ್ಜಿ ಅದೆಲ್ಲ ಏನು ಮಾಡಲ್ಲ ನಾವು. ಕಬಾಬು ಏನಿಲ್ಲ. ಅದು ಅಂದರೆ ಫ್ರೈ ತಿನ್ನಕ್ಕೆ ಹೇಳ್ತಾರೆ. ಡೈಲಿ ಚಿಕನ್ ಒಂದು 100 ಒಳಗೆ ತಿನ್ನಕ್ಕೆ ಹೇಳ್ತಾರೆ ಅವರು. ಎಲ್ಲಿ ತಿನ್ನೋಕ್ಕಾಗತ್ತೆ ನಾವು ಡೈಲಿ? ಅವ್ರು ಇರೋದೆಲ್ಲ ನಾವು ಹಂಗೆ ಸ್ವಲ್ಪ ಫಾಲೋ ಮಾಡ್ಕೊಂಡು ಹೋಗ್ತೇವೆ. ಅದೆಲ್ಲ ಬಿಟ್ಬಿಟ್ಟ ಅಂದರೆ ಅದು ಬಿಟ್ಟಿದ್ದೇವೆ ಸಾಕು. ಫ್ರೈ ಮಾಡೋದು, ಟೀ ಕಾಫಿ ಬಿಟ್ಬಿಟ್ಟಿದ್ದಂದ್ರೆ ನಿಮ್ಗೆ ಸಾಕು. ಸರೋಗ್ತಾರೆ ನಿಜಾಗ ಸರಿ ಹೋಗುತ್ತೋ, ಪಕ್ಕಾ ಗ್ಯಾರಂಟಿ ನಾನೇ ಕೊಡ್ತೀನಿ ಅದಕ್ಕೂ. ವೆರಿ ಗುಡ್. ಈಗ ಡ್ಯೂಟಿಗೆ ಹೋಗ್ತಾ ಇದ್ದೀರಾ? ಅದೆಲ್ಲ ಏನಿಲ್ಲ, ನಮ್ಗೆ ಆರಾಮ ಇರುತ್ತೆ. ಇವಾಗ ಚೆನ್ನಾಗಿದೆ, ಎಲ್ಲ ಓಡಾಡ್ಬೋದು ನಾವು. ಇಲ್ಲಿ ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ MLA ಮನೆ ಹತ್ರ ಇರೋದು ನಾವು. ಹೊಂಗಸಂದ್ರಲ್ಲಿ ಇರೋದು ನಾವು. ನಮ್ಗೆ ಏನು ತೊಂದರೆ ಇಲ್ಲ. ಎಲ್ಲ ಕಡೆ ನಾವು ಬೆಂಗಳೂರು ಎಲ್ಲ ವಾಟರ್ ಪ್ರೂಫ್ ಮಾಡೋದು ನಾವು. ಬೆಂಗಳೂರೆಲ್ಲ ವಾಟರ್ ಪ್ರೂಫ್. ವೆರಿ ಗುಡ್. ಅಣ್ಣಂಗೆ ಒಳ್ಳೇದಾಗಲಿ, ಶುಭವಾಗಿ, ಆಲ್ ದ ಬೆಸ್ಟ್. ನೋಡಿ, ಅವರು ಸಹಜವಾಗಿ ಒಂದು 35 kg ಕಡಿಮೆ ಆಗಿಬಿಟ್ಟಿದ್ದಾರೆ 6 ತಿಂಗಳಲ್ಲಿ. ಎಂಥ ಮೋಟಿವೇಶನಲ್ ಕಥೆ ಇದು. ಆಲ್ ದ ಬೆಸ್ಟ್ ಮುರುಗನ್ ಸರ್. ಹೊಟ್ಟೆ ನಾನು ಎಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ದೆ ಇವಾಗ. ಎಲ್ಲ ಟೈಟ್ ಮಾಡಿ 3 ಇಂಚ್. ಆಮೇಲೆ ಇನ್ನೊಂದು 46 ಇಂಚ್ ಇದೆ ಪ್ಯಾಂಟು. ಇವಾಗ 35 ಇಂಚ್ ಇದೆ. 11 ಇಂಚು ಕಮ್ಮಿ ಆಗಿದೆ. ಟೈಲರು ಅವನಿಗೆ ಆಶ್ಚರ್ಯ ಆಯಿತು. ಪ್ಯಾಂಟೇ ಇಲ್ಲ ಇವಾಗ ನನ್ನ ಹತ್ರ. 46 ಇಂಚ್ ರೆಡಿಮೇಡ್ ಸಿಗಲ್ಲ ಇವಾಗ. ಇಲ್ಲ, ಮುಂಚೆ 40 ನಾನು ಫುಲ್ ಪ್ಯಾಂಟ್ ಮಾಡಿದ್ದು ಟೈಲರ್. ಟೈಲರ್ ಹತ್ರ. ಇವಾಗ ಎಲ್ಲ ದಪ್ಪ ಆಗಿದೆಲ್ಲ, ಆ ಪೀಸ್ ಪ್ಯಾಂಟ್ ಎಲ್ಲ ವೇಸ್ಟೇ. ನನ್ನ ಹತ್ರ ಒಂದು 40-50 ಪ್ಯಾಂಟ್ ಇದ್ದಿದ್ದು ಎಲ್ಲ ವೇಸ್ಟೇ. ಇವಾಗ ಎಲ್ಲ ಹೊಸ ಪ್ಯಾಂಟು, ಹೊಸ ಶರ್ಟು ಎಲ್ಲ ಮಾಡಬೇಕು. ವೆರಿ ಗುಡ್. ಆ ಥರ ಆಗಿದೆ. ಸಂತೋಷವಾಗಿ ಮಾಡ್ತಾ ಇದ್ದೀವಿ. ಅದು ಖುಷಿ ಇದೆ ಇವಾಗ. ಥ್ಯಾಂಕ್ ಯು ಮುರುಗನ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಪೇಷಂಟು ಹಲವಾರು ತಿಂಗಳಿಂದ ರೆಗ್ಯುಲರ್ ಆಗಿ ಬಂದು ಒಂದು ಚೆಕಪ್ಗೆ ಅಂತ ಬರ್ತಾ ಇದ್ದಾರೆ. ಇವ್ರನ್ನ ರೆಫರ್ ಮಾಡಿದ್ದು ನಮ್ಮ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ಗೆ. ಕಾರಣ ಏನಂದರೆ ತುಂಬ ವೆಯ್ಟ್ ಜಾಸ್ತಿ ಇದೆ, ಅವ್ರಿಗೆ ವೆಯ್ಟು ಲಾಸ್ ಆಗೋದು ಕಷ್ಟ ಆಗುತ್ತೆ, ತೂಕ ಇಳಿಸೋಕ್ಕಾಗೋದಿಲ್ಲ, ಅವ್ರಿಗೆ ತುಂಬ ಬೊಜ್ಜಿದೆ. ಇದನ್ನು ಈ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂದರೆ ಈ ಜಠರದ ಮೇಲೆ ಆಪ್ರೇಷನ್ ಮಾಡಿ ಅವ್ರಿಗೆ ವೆಯ್ಟ್ ಅನ್ನೋದನ್ನು ಕಡಿಮೆ ಮಾಡಿ ಅಂಥೇಳಿ ಆ ಒಂದು ಕಾರಣಕ್ಕೆ ರೆಫರ್ ಮಾಡಿದ್ದು ಬೇರೆ ಡಾಕ್ಟರು. ಸೊ ಇವ್ರನ್ನ ನಾನು ಭೇಟಿಯಾದಾಗ ಕೇಳಿದೆ, ಇವರು ಈ ತೂಕ ಕಡಿಮೆ ಆಗೋದಕ್ಕೆ ಏನು ಆಲ್ರೆಡಿ ಮಾಡ್ತಾ ಇದ್ದಾರೆ, ಇವ್ರ ಕಡೆಯಿಂದ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಫಸ್ಟ್ ಅಂತ. ಆ ಟೈಮಲ್ಲಿ ಇವರು ಏನು ಅಷ್ಟು ಒಂದು ಎಕ್ಸಸೈಸು, ವ್ಯಾಯಾಮ ಆಗಲಿ, ಒಂದು ಫುಡ್ ಹ್ಯಾಬಿಟ್ಸು ಅದೆಲ್ಲ ಸ್ವಲ್ಪ ಏನೋ ಇಶ್ಯೂಸ್ ಇತ್ತು. ಸೊ ನಾನು ಕೂತ್ಕೊಂಡು ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿದೆ, ಆಪ್ರೇಷನ್ ಬೇಕಾದರೆ ಯಾವಾಗ ಬೇಕಾದ್ರೂ ಮಾಡ್ಬೋದು, ಬಟ್ ನೀವು ಟ್ರೈ ಮಾಡೋದು ಕೆಲವೊಂದಿದೆ, ಅದನ್ನು ಫಸ್ಟು ಟ್ರೈ ಮಾಡೋಣ. ಈಗ ನಮ್ಮ ಒಂದು ಜೀವನ ಶೈಲಿ, ಒಂದು
ವ್ಯಾಯಾಮ ಇಂಥವೆಲ್ಲ ನಾವು ನಮ್ಮ ಡೈಲಿ ಲೈಫಲ್ಲಿ ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ಅದರಲ್ಲೇ ಎಷ್ಟೋ ಒಂದು ವೆಯ್ಟ್ನ ನಾವು ಕಡಿಮೆ ಮಾಡ್ಬೋದು. ಅದಕ್ಕೆ ಇವರೇ ಒಂದು ಪಕ್ಕಾ ಉದಾಹರಣೆ. ಯಾಕಂದರೆ ಈಗ ಒಂದು ಹಲವಾರು ತಿಂಗಳಲ್ಲಿ ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಆಗಿದ್ದಾರೆ. ಅದು ಏನು, ಜಸ್ಟು ಸಿಂಪಲ್ ಥಿಂಗ್ಸ್ ಮಾಡ್ತಾ ಇದ್ದಾರೆ. ಡೈಲಿ ನಡೆಯೋದು, ಈಗ ಲಿಫ್ಟ್ ತಗೊಳ್ಳೋ ಬದಲು ಮೆಟ್ಲು ಹತ್ಕೊಂಡು ಹೋಗೋದು, ಊಟ ಪ್ರಾಪರ್ ಟೈಮಿಗೆ ತಿನ್ನೋದು, ಒಳ್ಳೆ ಆಹಾರ, ಜಾಸ್ತಿ ಕೊಬ್ಬಿನಂಶ ಇಲ್ಲದೆ ಇರೋದು, ಡಯಟಿಷಿಯನ್, ನಮ್ಮ ನ್ಯೂಟ್ರಿಷನಿಸ್ಟು, ನಾವು ಎಲ್ಲ ಒಂದು ಪ್ಲ್ಯಾನ್ ಥರ ವರ್ಕೌಟ್ ಮಾಡಿ ಇವ್ರಿಗೆ ನೀವು ಒಂದು ಟಾರ್ಗೆಟ್ ಅಂತ ಕೊಟ್ಟು ಇದನ್ನು ನೀವು ಅಚೀವ್ ಮಾಡಿ ನೋಡೋಣ, 6 ತಿಂಗಳವರೆಗೂ ಅಟ್ಲೀಸ್ಟ್ ಟ್ರೈ ಮಾಡೋಣ. 6 ತಿಂಗಳು ಪ್ರಯತ್ನ ಮಾಡಿನೂ ನನ್ನ ಕೈಲಿ ತೂಕನ ಕಡಿಮೆ ಆಗ್ತಾಯಿಲ್ಲ, ನಾನು ಏನೇ ಮಾಡಿದ್ರೂ ತೂಕ ಇದಾಗ್ತಾಯಿಲ್ಲ ಅಂದರೆ ಆದಾಗ ಬೇರೆ ಮೆಡಿಸಿನ್ಸು, ಆಪರೇಷನ್, ಮತ್ತೊಂದು ಇರುತ್ತೆ. ಬಟ್ ಅದನ್ನು ಬಿಟ್ಟು ಅದನ್ನು ನಾವು ಫಸ್ಟ್ ಆಪ್ಷನ್ ಅಂತ ನಾವು ಯಾವತ್ತೇ ಆಗಲಿ ಮಾಡೋದಿಲ್ಲ. ಸೊ ನಾವು ಆ್ಯಸ್ ಎ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಮಾಡೋದು ಎಲ್ಲದರಲ್ಲೂ ಇದೆ. ಫಸ್ಟು ಅವರ ಜೀವನ ಶೈಲಿಯಲ್ಲಿ ಏನಿದೆ, ಆಹಾರದಲ್ಲಿ ಏನಿದೆ, ಅವ್ರಾಗ ಅವ್ರು ಏನು ಮಾಡ್ಕೊಬೋದು. ಸೊ ಇದಕ್ಕೆ ಒಂದು ಪಕ್ಕಾ ಉದಾಹರಣೆ ಇವರೇ. ಈಗ ಇವರಿಗೆ ಫ್ಯಾಟಿ ಲಿವರ್ ಇದೆ. ಫ್ಯಾಟಿ ಲಿವರ್ ಯಾರಿಗೆ ಬೇಕಾದರೂ ಬರುತ್ತೆ. ಯಾರಿಗೆ ಬೊಜ್ಜಿರುತ್ತೋ ಅವ್ರಿಗೆಲ್ಲ ಫ್ಯಾಟಿ ಲಿವರ್ ಇರುತ್ತೆ. ಯಾಕಂದರೆ ಇಲ್ಲಿ ಕೊಬ್ಬಿನಂಶ ಕೂತ್ಕೊಂಡಂಗೆ ಲಿವರ್ಗೂ ಫ್ಯಾಟ್ ಹೋಗ್ತಾ ಇರುತ್ತೆ. ಈಗ ಇವರಿಗೆ ಕೆಲವೊಂದು ಸ್ಕ್ಯಾನ್ಗಳೆಲ್ಲ ಮಾಡಿ ನಾವು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದೀವಿ ಎಷ್ಟರ ಮಟ್ಟಿಗೆ ಮುಂಚೆ ಕೊಬ್ಬಿನಾಂಶ ಇತ್ತು ಲಿವರಲ್ಲಿ, ಈಗ ಎಷ್ಟಿದೆ. ಸೊ ಆಲ್ಮೋಸ್ಟ್ ಎಷ್ಟೊಂದು ಅವರೇ ರಿವರ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಮೋಸ್ಟ್ ಕ್ರೆಡಿಟ್ ಇವರಿಗೆ ಕೊಡಬೇಕು. ಯಾಕಂದರೆ ನಮ್ಮ ಕಡೆಯಿಂದ ಏನೋ ಔಷಧಿ, ಏನೋ ಒಂದು ಸಿಂಪಲ್ ಮೆಡಿಸಿನ್ ಸ್ವಲ್ಪ ಸಪೋರ್ಟ್ ಮಾಡಲಿಕ್ಕೆ ಕೊಡ್ತಾ ಇದ್ದೀವಿ. ಬಟ್ ಎಲ್ಲ ಎಫರ್ಟ್ ಹಾಕಿ ಮಾಡಿರೋದೆಲ್ಲ ಇವರು. ಆದರೆ ನೋಡಿ, ಬಹಳ ಜನ ಹೇಳ್ತಾರಲ್ಲ ಡಾಕ್ಟ್ರೆ, ತುಂಬ ದಪ್ಪ ಇದ್ದೀನಿ, ನಾನು ಕಡಿಮೆ ಮಾಡ್ಕೋಬೇಕು ಅಂತ ಸರ್ಜರಿಗೆ ಹೋಗಬೇಕು ಅಂತಾರಲ್ಲ, ಅದು ತೀರಾ ಅವಶ್ಯಕತೆ ಇಲ್ಲ. ಸರ್ಜರಿ ನೋಡಿ, ಎಲ್ಲದಕ್ಕೂ ಏನೋ ಒಂದು ಆಪರೇಷನ್ ಅಂತ ಇರುತ್ತೆ. ಈಗ ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಬ್ಲಮ್ಸು ನಾವಿಲ್ಲಿ ಒಂದು 100 ಜನನ ಡೈಲಿ ನೋಡಿದ್ರೆ ಅದರಲ್ಲಿ 95ರಿಂದ 97 ಜನಕ್ಕೆ ಆಪರೇಷನ್ ಮಾಡೋ ಅಂಥವಿರಲ್ಲ. ಯಾರೋ 2-3 ಜನಕ್ಕೆ ಏನೋ ಒಂದು ಇರುತ್ತೆ, ಪಿತ್ತಕೋಶದಲ್ಲಿ ಕಲ್ಲಿಂದನೋ ಇನ್ನೊಂದೋ ಮತ್ತೊಂದು. ಬಟ್ ಎಷ್ಟೊಂದು ಸಮಸ್ಯೆಗಳು ಅವರ ಒಂದು ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸು, ಕೆಲವೊಂದು ಸಿಂಪಲ್ ಮೆಡಿಸಿನ್ಸಲ್ಲಿ ಸೆಟ್ರೇಟ್ ಮಾಡ್ಕೊಬೋದು. ಈಗ ತೂಕ ನನ್ನ ಕೈಲಿ ಇಳಿಯೋಕ್ಕಾಗ್ತಾ ಇಲ್ಲ ಅಥವಾ ಸರ್ಜರಿ ಮಾಡಬೇಕು ಅನ್ನೋದು ಯಾರಿಗೆ, ಕೆಲವ್ರಿಗೆ ಆಲ್ರೆಡಿ ಕಾಂಪ್ಲಿಕೇಶನ್ಸ್ ಇರುತ್ತೆ, ಶುಗರು ಅದೆಲ್ಲ ಔಟ್ ಆಫ್ ಕಂಟ್ರೋಲ್ ಆಗಿರುತ್ತೆ, ಅವ್ರಿಗೆ ನಡೆಯೋಕ್ಕೆ ಆಗಲ್ಲ. ಈಗ ಮನುಷ್ಯ ನಡೆಯೋಕ್ಕೆ ಆಗದೇ ಇದ್ದಾಗ ತೂಕ ಇಳಿಸೋದು ಅಷ್ಟು ಈಸಿ ಅಲ್ವಲ್ಲ. ನಡೆಯೋ ಅಂಥ ಮನುಷ್ಯನಿಗೆ ಅದು ಫಸ್ಟ್ ಸ್ಟೆಪ್ಪು. ಯಾಕಂದರೆ ನಡೆಯೋಂಥವ್ರಿಗೆ ನಡೀತಾ ಇರ್ಬೋದು, ಸ್ಲೋ ಆಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಈಗ ಮನುಷ್ಯ ನಡೆಯೋಕ್ಕೆ ಆಗಲ್ಲ, ನಾನು ಅಷ್ಟು ದಪ್ಪ ಆಗಿದ್ದೀನಿ, ನಾನು ಒಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆ ನನಗೆ ಇಡೋದಕ್ಕೆ ನನಗೆ ಆಗ್ತಾಯಿಲ್ಲ ಅಂದಾಗ ಅದು ಬೇರೆ ಒಂದು ಸಿನಾರಿ ಅದು. ಬಟ್ ಆ ಥರದ್ದು ತುಂಬ ಕಡಿಮೆ ಪ್ರಮಾಣದ ಜನ. ಮೋಸ್ಟ್ ಆಫ್ ಇಟ್ಟು ಈಗ ನಾನು ಹೇಳಿದ್ದ ಇವರೇ ಒಂದು ಎಕ್ಸಾಂಪಲ್, ಇವ್ರ ಥರನೇ ಇರ್ತಾರೆ. ಎಷ್ಟೊಂದು ಜನ ಅವ್ರಿಗೆ ಸ್ವಲ್ಪ ಮೋಟಿವೇಶನ್ ಮಾಡಬೇಕಷ್ಟೇ, ನಾವು ಅಚೀವ್ ಮಾಡ್ಬೋದು ಇದನ್ನು. ಅಂದರೆ ಏನಾಗುತ್ತೆ ಅಂದರೆ ವೆಯ್ಟು ಕಡಿಮೆ ಆಗ್ತಾ ಇದ್ದಂಗೆ ಅವ್ರಿಗೆ ಒಂದು ಥರ ಒಂದು ಉತ್ಸಾಹ ಬರುತ್ತೆ. ಅದು ಒಂಥರ ಅಡಿಕ್ಷನ್ ಆಗಿಬಿಡುತ್ತೆ. ಆಮೇಲೆ ಇನ್ನೂ ಆಗಬೇಕು ಅಂತ ಹೋಗ್ತಾ ಇರ್ತಾರೆ. ಸೊ ಅದು ಮೋಟಿವೇಟ್ ಮಾಡಿ ಅದು ಅವ್ರನ್ನ ಎನ್ಕರೇಜ್ ಮಾಡೋದಿದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಹೆಂಗೆ ಸರ್ಜರಿ ಅನ್ನೋದು ಮಾಡಿಬಿಡ್ಬೋದು. ಈಗ ಕೂತ್ಕೊಂಡು ಪೇಷಂಟ್ ಜೊತೆ ಟೈಮ್ ಕೊಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ ಎಕ್ಸ್ಪ್ಲನೇಷನ್ ಮಾಡೋದು ಅದು ಮೋರ್ ಇಂಪಾರ್ಟೆಂಟ್. ಯಾಕಂದರೆ ಇದು ನ್ಯಾಚುರಲ್ ವೇ ಆಫ್ ರಿವರ್ಸಿಂಗ್ ಫ್ಯಾಟಿ ಲಿವರೇ ಆಗಲಿ, ವೆಯ್ಟ್ ರಿಡಕ್ಷನ್ನೇ ಆಗಲಿ, ಏನೇ ಆಗಲಿ, ಯಾವುದು ನ್ಯಾಚುರಲ್ ಆಗಿ ಮಾಡ್ತೀವೋ ಅದು ಲಾಂಗ್ ಟರ್ಮ್ ಸಸ್ಟೈನಬಲ್ ಇರುತ್ತೆ. ಸರ್ಜರಿ ಮಾತ್ರ ಮಾಡಿಸ್ಕೊಂಡ್ಬಿಟ್ಟು 5 ವರ್ಷ ಆದಮೇಲೆ ಕೆಲವರು ಆವಾಗಲೂ ವೆಯ್ಟ್ ಗೈನ್ ಆಗ್ತಾ ಇರ್ತಾರೆ. ಯಾಕಂದರೆ ಅವರಿಗೆ ಫುಡ್ ಹ್ಯಾಬಿಟ್ಸ್ ಮೇಲೆ ಕಂಟ್ರೋಲ್ ಇರೋಲ್ಲ. ಕಷ್ಟಪಟ್ಟು ಅವರೇ ಆಹಾರ, ವ್ಯಾಯಾಮ ಅದನ್ನೆಲ್ಲ ಒಂದು ಡೈಲಿ ಲೈಫಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊತಾರಲ್ಲ, ಅಂಥವರು ಲಾಂಗ್ ಟರ್ಮ್ ಸಸ್ಟೈನಬಲ್ ಇರ್ತಾರೆ. ಸೊ ಲಾಂಗ್ ಟರ್ಮು ಒಳ್ಳೆ ಆರೋಗ್ಯನ ಚೆನ್ನಾಗಿ ನೋಡ್ಕೊತಾರೆ ಅವರು. ಆದರೆ ನಾನು ಕೇಳೋದು ಡಾಕ್ಟ್ರೆ, ಈಗ 130 kg ಅಷ್ಟಿದ್ರು ಈಗ ಒಂದು 90, 95, 96 kg ಬಂದಿದ್ದಾರೆ. ಅದನ್ನೇನು ಸೈಡ್ ಎಫೆಕ್ಟ್ ಆಗಲ್ವಾ? ಅಂದರೆ ದೇಹ ಇವರು ಈಗ ನಾವು ಅದಕ್ಕೋಸ್ಕರನೇ ಮೆಡಿಕಲಿ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಎವ್ರಿ 1 ಮಂತು ಆ ಥರ 6 ವೀಕ್ಸ್ ಒಂದ್ಸರಿ ನೋಡ್ತಾ ಇರ್ತೀವಿ. ಇವರ ಕೆಲವೊಂದು ಬ್ಲಡ್ ಟೆಸ್ಟಲ್ಲಿ ಏನಾದರೂ ಏರುಪೇರು ಆಗ್ತಾ ಇದೆಯಾ ಅಥವಾ ಇವರ ಜನರಲ್ ಹೆಲ್ತಲ್ಲಿ ಏನಾದರೂ ಬೇರೆ ಒಂದು ಬದಲಾವಣೆ ಆಗ್ತಾ ಇದೆಯಾ ಏನಂತ. ಇದು ಮಾನಿಟರ್ಡ್ ವೆಯ್ಟ್ ಲಾಸ್. ಯಾಕಂದರೆ ನಾವು ಇದನ್ನು ಓವರ್ಸಿ ಮಾಡ್ತಾ ಇರ್ತೀವಿ. ನ್ಯೂಟ್ರಿಷನಿಸ್ಟ್ ನೋಡ್ತಾ ಇದ್ದಾರೆ. ಯಾಕಂದರೆ ತುಂಬ ಕ್ಯಾಲರೀಸ್ನು ಒಂದೇ ಸಾರಿ ಕಡಿಮೆ ಮಾಡೋದಕ್ಕೂ ಆಗೋದಿಲ್ಲ. ಈಗ ಒಂದು 5-6 ಚಪಾತಿ ತಿಂತಾರೋ ಮನುಷ್ಯನಿಗೆ ಸಡನ್ನಾಗಿ ಬರೀ 1 ಚಪಾತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದೂ ಒಳ್ಳೆಯದಲ್ಲ. ಗ್ರ್ಯಾಜುವಲಾಗಿ ವೆಯ್ಟ್ ರಿಡಕ್ಷನ್ ಮಾಡಬೇಕು. ಸೊ ಹಾಗಾಗಿ ಒಂದು ಟಾರ್ಗೆಟ್ ಥರ ಕೊಡ್ತೀವಿ ರಿಯಲಿಸ್ಟಿಕಲಿ. ಏನು ಓಕೆ, ಒಂದು ತಿಂಗಳಲ್ಲಿ ಒಂದು 3 kgನೋ ಒಂದು 6 kgನೋ ಡಿಪೆಂಡಿಂಗ್ ಅವರ ವೆಯ್ಟ್ ನೋಡಿಕೊಂಡು ಅದು ಒಂದು ರಿಯಲಿಸ್ಟಿಕ್ ವೆಯ್ಟ್ ಲಾಸು ಒಂದು ಪ್ರೋಗ್ರಾಮ್ ಥರ ಮಾಡಿ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಇದನ್ನು ಸೂಪರ್ವೈಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಅವರು ಸೇಫಾಗಿ ವೆಯ್ಟ್ ಲಾಸ್ ಆಗ್ಬೋದು, ಏನು ತೊಂದರೆ ಇಲ್ಲ. ಆದರೆ ಈ ರೀತಿ ಸಹಜವಾಗಿ ಆದಾಗ ಒಳ್ಳೆಯದಾಗುತ್ತೆ. ಬಹುಶಃ ನೀವು ಬೇರಿಯಾಟ್ರಿಕ್ ಸರ್ಜರಿ ಇತ್ಯಾದಿ ಮಾಡಿದ್ರೆ ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಸಮಸ್ಯೆ ಇರಬಹುದಾ?
ಈಗ ನಿಮಗೆ ಆಗಲಿ ನನಗೆ ಆಗಲಿ ಒಂದು ಆಪ್ರೇಷನ್ ಮಾಡಿಸ್ಕೊತೀರಾ ಅಂದರೆ ನಮಗೆ ಮಾಡಿಸ್ಕೊತೀವ? ಏನೋ ಅದು ಕಾಂಪ್ಲಿಕೇಟ್ ಆಗಿ ಮಾಡಲೇಬೇಕು, ಅನಿವಾರ್ಯ, ಇದನ್ನು ಮಾಡದೆ ಹೋದರೆ ನಮಗೆ ಬೇರೆ ದಾರಿ ಇಲ್ಲ ಅಂದಾಗ ಆಪ್ರೇಷನ್ ಮಾಡ್ತೀವಿ. ಬಟ್ ಬೇರೆ ದಾರಿ ಇದ್ದಾಗ ಅದು ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಅದು ನ್ಯಾಚುರಲ್ ಆಗಿ ಮಾಡೋ ಅಂಥದ್ದು, ಅದನ್ನು ಫಸ್ಟ್ ಮಾಡಬೇಕು. ಸೊ ಈಗ ಯಾರೋ ಕುಡಿದು ಡೈಲಿ ಲಿವರ್ನ ಹಾಳು ಮಾಡ್ಕೊತಾ ಇದ್ದೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಆಮೇಲೆ ಮನೆಗೆ ಹೋಗ್ಬಿಟ್ಟು ಮತ್ತೆ ಅದೇ ಲಿವರ್ ಮೇಲೆ ಮತ್ತೆ ಕುಡಿತಾ ಇದ್ದರೆ, ಸೊ ಅವರ ಒಂದು ಬಿಹೇವಿಯರು ಅದನ್ನು ಚೇಂಜ್ ಮಾಡಬೇಕು ನಾವು. ಅವಾಗಲೇ ಈಗ ಸರ್ಜರಿದು ಪ್ರತಿಯೊಂದ್ರದ್ದು ಏನೋ ಒಂದು ಕಾಂಪ್ಲಿಕೇಶನ್ ಇರುತ್ತೆ, ಒಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಇಲ್ಲಾಂದರೆ ಪೇಪರ್ ಮೇಲೆ ಕನ್ಸೆಂಟ್ ಯಾಕೆ ತೊಗೊತೀವಿ? ಕನ್ಸೆಂಟ್ ತೊಗೊಳ್ಳೋದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಅದು 1/10 ಇರ್ಬೋದು, 1/100 ಇರ್ಬೋದು, 1/1000 ಇರ್ಬೋದು. ಆ 1/1000 ನಾವೇ ಆದರೆ ಪ್ರಾಬಬಿಲಿಟಿ ಇರ್ಬೋದು. ಅದಕ್ಕೋಸ್ಕರ ಯಾವುದಕ್ಕೆ ಕೆಲವೊಂದಕ್ಕೆ ಆಪ್ರೇಷನ್ ಮಾಡಲೇಬೇಕಾಗುತ್ತೆ. ಕೆಲವ್ರು ಬರ್ತಾರೆ ಅಪೆಂಡಿಕ್ಸು ಬರ್ಸ್ಟ್ ಆಗೋ ಸ್ಟೇಜಲ್ಲಿ ಬಂದಿರ್ತಾರೆ, ಅದು ಅಪೆಂಡಿಕ್ಸ್ ಆಪ್ರೇಷನ್ ಮಾಡಲೇಬೇಕು, ಅದಕ್ಕೇನು ಮೆಡಿಸಿನ್ ಇಲ್ಲ. ಕೆಲವು ಮಾಡೋ ಅಂಥದ್ದಕ್ಕೆ ಮಾಡಬೇಕಾಗುತ್ತೆ. ಬಟ್ ಮೆಜಾರಿಟಿ ಆಫ್ ನಾವು ನೋಡೋ ಗ್ಯಾಸ್ಟ್ರೆಂಟ್ರಾಲಜಿ ರಿಲೇಟೆಡ್ ತೊಂದರೆಗಳೆಲ್ಲ ಸ್ವಲ್ಪ ಒಂದು ಪೇಷಂಟ್ಗೆ ನಾವು ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟು, ಅವ್ರನ್ನ ನಮ್ಮ ಸೈಡಿಗೆ ತೊಗೊಬೇಕು, ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಈಗ ಯಾರೋ ಕುಡಿತಾ ಇದ್ದಾರೆ ಅಂದರೆ ನೀನು ಕುಡಿತಾ ಇದ್ದೆ, ಅವ್ರಿಗೂ ಗೊತ್ತು ಕುಡಿತಾ ಇರೋದು ತಪ್ಪು ಅಂತ, ಬಟ್ ಅದನ್ನು ನಾವು ಬೆರಳು ತೋರಿಸಿ ಅದನ್ನೇ ನೀವು ಇದು ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು ತಪ್ಪು ಅನ್ನೋದಲ್ಲ, ಅವ್ರನ್ನ ಎನ್ಕರೇಜ್ ಮಾಡಬೇಕು. ಯಾವ ಥರ ಫ್ಯಾಮಿಲಿ ಸಪೋರ್ಟು, ಏನೋ ಒಂದು ಎಲ್ಲ ಥರದ್ದು ಒಂದು ಸಪೋರ್ಟ್ ಇದ್ದಾಗ ಪೇಷಂಟ್ಸನ್ನು ಸ್ವಲ್ಪ ಆ್ಯಕ್ಟಿವಾಗಿ ಎಂಗೇಜ್ ಆಗ್ತಾರೆ. ಸೊ ಇದು ಎನಿಥಿಂಗ್ ನಾವು ನ್ಯಾಚುರಲ್ ಆಗಿ ಲೂಸ್ ಆದಾಗ ನಮಗೂ ಒಂಥರ ಸೆನ್ಸ್ ಆಫ್ ಅಚೀವ್ಮೆಂಟು. ಈಗ ಇವರೇ ನೋಡಿ, ಈಗ ಅವ್ರಿಗೆ ಎಲ್ಲ ಕಡೆ ಒಂಥರ ಹೇಳ್ಕೊಂಬರ್ತಾ ಇದ್ದಾರೆ ಇಷ್ಟು ಹೆಮ್ಮೆಯಿಂದ, ಯಾಕಂದರೆ ಇವ್ರು ಕಷ್ಟಪಟ್ಟು ಮಾಡಿರೋ ಕೆಲಸ ಇದು, ನಾವು ಮಾಡಿರೋದಲ್ಲ, ಇದು ಅವ್ರು ಮಾಡಿರೋದು. ನೀವು ಅದಕ್ಕೆ ಮೋಟಿವೇಟ್ ಮಾಡಿದಿರಿ, ದಾರಿ ತೋರಿಸಿದಿರಿ. ಕರೆಕ್ಟು. ಸೊ ಅದು ನಮ್ಮ ಕರ್ತವ್ಯ. ಯಾಕಂದರೆ ಈಗ ನಮ್ಮ ಒಂದು ಟ್ರೀಟ್ಮೆಂಟು ಬರೀ ಮೆಡಿಸಿನ್ ಅಲ್ಲ, ಮೋಟಿವೇಶನ್ನು, ಪೇಷಂಟ್ ಎಜುಕೇಷನ್ ಅನ್ನೋದು ಇದೆಲ್ಲ ತುಂಬ ಇಂಪಾರ್ಟೆಂಟ್. ವೆರಿ ನೈಸ್. ಶುಭವಾಗಲಿ ಮುರುಗನ್ ಅವರೇ, ತುಂಬ ದೊಡ್ಡ ಕೆಲಸ ಸಾಧಿಸಿದಿರಿ. ಇನ್ಮೇಲೆ ಇವ್ರ ಜೀವನ ಇನ್ನೂ ಸಹಜವಾಗಿ ಸುಲಲಿತವಾಗಿ ಅವರು ಇನ್ನೂ ಟಾರ್ಗೆಟ್ ಎಷ್ಟು ಇಟ್ಕೊಂಡಿದಾರೋ ಗೊತ್ತಿಲ್ಲ, ಇನ್ನೂ ಕಡಿಮೆ ಆಗ್ತಾನೆ ಇದ್ದಾರೆ. ಅಣ್ಣ ಈಗ 30 kg ಕಳ್ಕೊಂಡಿದ್ದೀರಿ, ನಿಮ್ಮ ಟಾರ್ಗೆಟ್ ಎಷ್ಟು? ಟಾರ್ಗೆಟ್ ಅಂತ ಸ್ವಲ್ಪ ಹೆಲ್ತ್ ಚೆನ್ನಾಗಿರ್ಬೇಕಲ್ಲ, ಅಲ್ಲ ಇನ್ನೂ ಕಡಿಮೆ ಆಗಬೇಕು ಅಂತಿದ್ರೆ ಹೌದು, ಇನ್ನೂ ಒಂದು 10 kg ಕಮ್ಮಿ ಇರಬೇಕು. ಇರ್ತೀರಿ. ವೆರಿ ಗುಡ್. ಶುಭವಾಗಲಿ ನಿಮಗೆ. ನಮಸ್ಕಾರ ಸರ್. ಡಾಕ್ಟ್ರೇ, ಐ ಆಮ್ ಸಾರಿ, ನಾನು ಕೇಳ್ಬೋದು ಇಲ್ಲ ಗೊತ್ತಿಲ್ಲ. ನೀವು ಅವ್ರು ಸರ್ಜರಿ ಮಾಡಿದರೆ ಆಸ್ಪತ್ರೆಗೆ ಒಂದಷ್ಟು ರೆವಿನ್ಯೂ ಬಂದಿರೋದು, ಸೊ ನೀವು ಜಸ್ಟ್ ಕನ್ಸಲ್ಟಿಂಗ್ ಥರ ಹೀಗೆ ಮಾಡಬೇಡ ಅಂತ ಹೇಳಿ ನೀವು ನಿಮ್ಮ ಹಣ ಕಳ್ಕೊಂಡ್ರಿ. ಸೊ ಯಾಕೆ ಹೀಗೆ ಮಾಡ್ತೀರಿ? ಪ್ರೈವೇಟ್ ಆಸ್ಪತ್ರೆ ಅಂದರೆ ಬೇರೆ ಬೇರೆ ಮಾತಾಡ್ತಾರೆ ಜನ. ಸೊ ವೈ ಯು ಡಿಡ್ ದಿಸ್? ನೋಡಿ, ಇದು ಕಾರ್ಪೊರೇಟ್ ಹಾಸ್ಪಿಟ್ಲ್ ಅಲ್ಲ, ನಮಗಿಲ್ಲಿ ಯಾವುದು ಟಾರ್ಗೆಟ್ ಇಲ್ಲ. ನಮ್ಮ ಟಾರ್ಗೆಟ್ ಒಂದೇ, ಪೇಷಂಟ್ಗೆ ಒಂದು ಕೊಡೋ ಒಳ್ಳೆ ಎಕ್ಸ್ಪೀರಿಯೆನ್ಸು, ಕ್ವಾಲಿಟಿ ಟ್ರೀಟ್ಮೆಂಟ್. ಈಗ ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿದ್ದರೆ ಮುರುಗನ್ ಏನು ಮಾಡ್ತಾ ಇದ್ದೆ ನಾನು, ಅದನ್ನು ನಾನು ಮಾಡಬೇಕಿಲ್ಲಿ. ಮಾರಲಿ ಎಥಿಕಲಿ ಯಾವುದು ರೈಟ್ ಅನಿಸುತ್ತೋ ಅದನ್ನು ಮಾಡಬೇಕು. ಈ ಮೆಡಿಕಲ್ ಫೀಲ್ಡಲ್ಲಿ ಏನಾಗುತ್ತೆ ಅಂದರೆ ದುಡ್ಡು ಅದೆಲ್ಲ ನೋಡಬಾರ್ದು, ಯಾಕಂದರೆ ಲಾಂಗ್ ಟರ್ಮ್ ಬರುತ್ತೆ. ಈಗ ಇವರು ಎಷ್ಟು ಜನಕ್ಕೆ ಹೇಳ್ಕೊಂಡು ಬಂದಿದ್ದಾರೋ ನನಗೆ ಗೊತ್ತಿಲ್ಲ, ನೋಡಿದವ್ರಿಗೆಲ್ಲ ಅವರೇ ಹೇಳ್ತಾ ಇದ್ದಾರೆ ಇಂಥ ಕಡೆ ಹೋಗಿ ನನಗಲ್ಲಿ ಆಪ್ರೇಷನ್ ಬೇಡ ಅಂತ ಹೇಳಿದ್ರೆ ನನಗೆ ಈ ಥರ ಚೆನ್ನಾಗಿ ಆಗ್ತಾಯಿದೆ ಅಂತ. ಸೊ ಈ ವರ್ಡ್ ಆಫ್ ಮೌತ್ ಅನ್ನೋದು ಇದೆಯಲ್ಲ, ಈ ಮುರುಗನ್ ಅನ್ನೋರು ಇನ್ನೂ 1000 ಜನ ಮುರುಗನ್ಸ್ ನೋಡ್ತೀನಿ ನಾನು, ಯಾಕಂದರೆ ಅವ್ರಿಗೆ ಅಷ್ಟು ಒಂದು ಬೆನಿಫಿಟ್ ಆಗಿರೋದ್ರಿಂದ. ಸೊ ನಾವು ಶಾರ್ಟ್ ಟರ್ಮನ್ನು ನೋಡೋಕೆ ಹೋಗಬಾರ್ದು, ಯಾವುದು ಪೇಷಂಟ್ಗೆ ರೈಟ್ ಇದೆಯೋ ಅದನ್ನು ಮಾಡಬೇಕು. ಯಾಕಂದರೆ ಇಮಿಡಿಯೇಟ್ ರಿಟರ್ನ್ಸು, ಆ ಫೈನಾನ್ಸ್ ಬಗ್ಗೆ ನಾವು ನೋಡೋದಿಲ್ಲ. ಪೇಷಂಟ್ಗೆ ವಾಟ್ ಈಸ್ ದ ರೈಟ್, ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಏನು ಮಾಡಬೇಕು ಅದನ್ನು ಮಾಡಬೇಕಾಗುತ್ತೆ. ವಾವ್, ಥ್ಯಾಂಕ್ ಯು. ಸೊ ಇದು ಲಾಸ್ಟ್ ಫ್ಲೋರಲ್ಲಿ ಕೆಫೆ ಕೂಡ ಇದೆ ನಿಮ್ಮದು? ಹೌದು, ಯಾಕಂದರೆ ಈಗ ಪೇಷಂಟ್ಸ್ಗೆ ನಾವು ಗ್ಯಾಸ್ಟ್ರೆಂಟ್ರಾಲಜಿ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಅವರಿಗೆ ಮೇಯ್ನ್ಲಿ ಆಹಾರ, ಇಲ್ಲಿ ಇನ್ಪೇಷಂಟ್ಸ್ ಅಡ್ಮಿಟ್ ಆಗಿರ್ತಾರಲ್ಲ ಅವ್ರ ಆರೋಗ್ಯನ ನೋಡ್ಕೊಳ್ಳೋದು ಒಂದು, ಎರಡನೇದು ನಮ್ಮ ಸ್ಟಾಫ್ ಆರೋಗ್ಯನ ನೋಡ್ಕೊಬೇಕು. ಸೊ ಹಾಗಾಗಿ ಇಲ್ಲಿ ನಮ್ಗೆ ಏನಂದರೆ ಒಂದು ಒಳ್ಳೆ ಪೋಷಕಾಂಶ, ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ನ ಮನೆ ಫುಡ್ ಥರನೇ ಪ್ರಿಪೇರ್ ಮಾಡ್ತೀವಿ. ಏನು ಜಾಸ್ತಿ ಐಟಮ್ಸ್ ಇರೋಲ್ಲ, ಬಟ್ ಸಿಂಪಲ್ ಸಸ್ಯಾಹಾರಿ ಫುಡ್ಡು. ಯಾಕಂದರೆ ಪೇಷಂಟ್ಸ್ಗೂ ಹೇಗಿದ್ರು ನಾವು ಪ್ರಿಪೇರ್ ಮಾಡಬೇಕು ಫ್ರೆಶ್ ಆಗಿ. ಹಾಗಾಗಿ ಸ್ಟಾಫ್ಗೂ ಎನ್ಕರೇಜ್ ಮಾಡ್ತೀವಿ ಇಲ್ಲೇ ತಿನ್ನಿ ಅಂತೇಳಿ. ಸೊ ಅವರಿಗೆ ತುಂಬ ನಾಮಿನಲ್ ಪ್ರೈಸಲ್ಲಿ ಈ ಒಂದು ಸೌಲಭ್ಯ ಇರುತ್ತೆ. ಯಾಕಂದರೆ ಇಲ್ಲಾಂದರೆ ಹೋಗಿ ಹೋಟ್ಲು ಅಲ್ಲಿ ಇಲ್ಲಿ ರೆಸ್ಟೋರೆಂಟ್ಸಲ್ಲಿ ತಿಂದು ಅವ್ರಿಗೂ ಹೆಲ್ತ್ ಹಾಳು ಮಾಡ್ಕೊತಾರೆ. ಸೊ ಈ ಗ್ಯಾಸ್ಟ್ರೆಂಟ್ರಾಲಜಿ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಪೇಷಂಟ್ ಬಗ್ಗೆ ಎಷ್ಟು ಕಾಳಜಿ ಇರುತ್ತೋ ಸ್ಟಾಫ್ ಬಗ್ಗೆನೂ ಅಷ್ಟೇ ಇರಬೇಕು ನಮಗೆ. ವೆರಿ ನೈಸ್. ಬನ್ನಿ, ನಾವು ಊಟ ಮಾಡೋಣ ಇವತ್ತಿಲ್ಲಿ. ಸೊ ನೀವು ಸ್ವಾಗತ ಮತ್ತೊಮ್ಮೆ ಬ್ಯಾಂಗ್ಳೂರು ಗ್ಯಾಸ್ಟ್ರೋ सेंटर के. सर बनी सर, थैंक यू सर. हिंदी में. हिंदी. आपका नाम बोलिए. महेश. क्या किया है आपको खाना इधर आज? खाना में आज ग्रेवी में गोभी और ग्रीन मटर और दाल है और भिंडी का सब्जी, ड्राई सब्जी. ओके, सो दीजिए.
ಸೊ ಇಲ್ಲೇ ಇನ್ ಹೌಸ್ ಫುಡ್ ತಯಾರು ಮಾಡ್ತಾರೆ ಸ್ನೇಹಿತರೆ ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್ನಲ್ಲಿ. ಯಾಕೆಂದರೆ ಹೊರಗಡೆ ಊಟ ಮಾಡಿ ಆರೋಗ್ಯ ಕೆಡಿಸ್ಕೋಬಾರ್ದು ಅಂತ ಹೇಳಿ. ಸೊ ಇವತ್ತು ನಮಗೂ ಕೂಡ ಇಲ್ಲೇ ಊಟ, ಸರಿಯಾದ ಟೈಮ್ ಊಟ, ಸರಿಯಾದ ಪ್ರಮಾಣದಲ್ಲಿ ಊಟ, ಸರಿಯಾದ ಪೋಷಕಾಂಶಗಳಿರುವ ಊಟ ನಿಜವಾದ ಆರೋಗ್ಯ ಸುಧಾರಿಸುತ್ತೆ. ಬನ್ನಿ ನಾವು ಊಟ ಮಾಡೋಣ. ಎಲ್ಲರೂ ಚೆನ್ನಾಗಿ ಊಟ ಮಾಡಿ. ಅದಕ್ಕೆ ಹೇಳೋದು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿ ಗಾದೆನೇ ಇದೆ. ಸೊ ಹಾಗಾಗಿ ಒಳ್ಳೆ ಊಟ ಮಾಡೋಣ, ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಣ. ಬನ್ನಿ. ಒಂದು ನಿಮ್ಮಲ್ಲಿ ಒಂದು ತರಲೆ ಪ್ರಶ್ನೆ ಕೇಳ್ತೀನಿ. ಒಂದು ನಿಮ್ಮ ಹತ್ರ ಬರಲೇಬಾರ್ದು ನಾನು ಅನ್ನೋದಾದರೆ, ಅಂದರೆ ಗ್ಯಾಸ್ಟ್ರೋ ವೈದ್ಯರ ಹತ್ರ ಹೋಗಲೇಬಾರ್ದು ಅಂದರೆ ಊಟ ಹೇಗಿರಬೇಕು? ಊಟ ನೋಡಿ, ಈಗ ಇಲ್ಲಿ ಇದೆಲ್ಲ ಸಸ್ಯಾಹಾರಿ ಊಟ. ಸೊ ಈಗ ನಮ್ಮ ಫುಡ್ಡಲ್ಲಿ ನಾವು ಈಗ ನಾನ್ ವೆಜ್ಜು ತೊಗೊಬೋದು. ವಾರಕ್ಕೆ ಒಂದು ಸರಿನೋ 2 ಸರಿನೋ ಪ್ರೋಟೀನು ನಾನ್ ವೆಜ್ಜು ತೊಗೊಳೋದ್ರಲ್ಲಿ ತಪ್ಪಿಲ್ಲ. ಇನ್ನೂ ಒಂದು ಸ್ವಲ್ಪ ಚಿಕನ್ನು, ಫಿಶ್ಶು ಆ ಥರದ್ದು. ಆದಷ್ಟು ರೆಡ್ ಮೀಟ್ ಅನ್ನೋದನ್ನು ಅವಾಯ್ಡ್ ಮಾಡಬೇಕು. ಅಂದರೆ ಯಾವುದು ಕುರಿ, ಮೇಕೆ, ಹಂದಿ, ಬೀಫ್ ಇವೆಲ್ಲ. ಸೊ ನಮ್ಮ ವೆಜಿಟೇರಿಯನ್ ಪ್ರೋಟೀನ್ 90% ಅಷ್ಟು ಆದಷ್ಟು ವೆಜಿಟೇರಿಯನ್ ಪ್ರೋಟೀನ್ ತೊಗೊಂಡ್ರೆ, ವೆಜಿಟೇಬಲ್ಸಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಥರದ್ದು ಒಂದು ಈ ರೋಗ ನಿರೋಧಕ ಶಕ್ತಿ ಇರೋ ಆ್ಯಂಟಿ ಆಕ್ಸಿಡೆಂಟ್ಸು, ವಿಟಮಿನ್ಸು, ಮಿನರಲ್ಸು ಎಲ್ಲ ಇರುತ್ತೆ. ಸೊ ಈಗ ಅದಕ್ಕೋಸ್ಕರ ಇಲ್ಲಿ ನೋಡಿ, ಈಗ ಸ್ವಲ್ಪ ರೈಸ್ ಇದೆ. ಇಷ್ಟು ರೈಸು ನಾನು ತಿನ್ನಲ್ಲ, ನನಗಿಷ್ಟು ಬೇಕಾಗಿಲ್ಲ. ಬಟ್ ಇಲ್ಲ ಅದರಲ್ಲಿ ಯಾಕಂದರೆ ಜಾಸ್ತಿ ಈಗ ಈ ಒಂದು ಪೋರ್ಷನ್ ಆಫ್ ಫುಡ್ಡಲ್ಲಿ ನಮಗೆ ಆ ವೈಟಾಗಿರೋದು ಆದಷ್ಟು ಕಡಿಮೆ ಕಾಣಿಸ್ಬೇಕು. ಬೇರೆ ಬೇರೆ ಕಲರ್ಸ್ ಇರಬೇಕು ಜಾಸ್ತಿ. ಸೊ ಅಂದರೆ ವೆಜಿಟೇಬಲ್ಸು, ಸ್ವಲ್ಪ ಎಲ್ಲ ಥರದ್ದು ಪಲ್ಯ ಇಂಥವನ್ನ ನಾವು ಜಾಸ್ತಿ ಪ್ರಮಾಣದಲ್ಲಿ ಇಟ್ಕೊಂಡು ಕಡಿಮೆ ಪ್ರಮಾಣದಲ್ಲಿ ರೈಸ್ ತಿಂದರೆ ಒಳ್ಳೆಯದು. ಈಗ ರೈಸ್ ಬೇಡ, ಚಪಾತಿ ತಿಂತೀನಿ ಅಂದ್ಬಿಟ್ಟು 3-4 ಚಪಾತಿ ತಿಂದರೆ ಅದು ಸೇಮ್. ಸೊ ಹಾಗಾಗಿ ಪೋರ್ಷನ್ ಸೈಜ್ನ ನಾವು ಕಂಟ್ರೋಲ್ ಮಾಡ್ಕೊಬೇಕು. ಒಂದು. ಎರಡನೇದು, ಟೈಮ್ಗೆ ಊಟ ಮಾಡಬೇಕು. ತುಂಬ ಗ್ಯಾಪ್ ಕೊಟ್ಟು, ಅಥವಾ ರಾತ್ರಿ ಹೊತ್ತು ಎಸ್ಪೆಷಲಿ ಕೆಲವರು 9-10 ಗಂಟೆ ರಾತ್ರಿಯಲ್ಲೆಲ್ಲ ಇಷ್ಟು ಪೋರ್ಷನ್ ಆಫ್ ಫುಡ್ನ ರಾತ್ರಿ ಹೊತ್ತು ತಿಂದರೆ ಜೀರ್ಣಕ್ರಿಯೆಗೂ ಒಂಥರ ಲೋಡ್ ಆದಂಗೆ ಆಗುತ್ತೆ, ಲಿವರ್ಗೂ ಲೋಡೋದು, ಹಲವಾರು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರೋಕ್ಕೆ ಶುರು ಆಗುತ್ತೆ. ಸೊ ಒಂದು ಗುಡ್ ಮಿಕ್ಸ್ಚರ್ ಆಫ್ ಎಲ್ಲ ಇರಬೇಕು. ಒಂದು ಸ್ವಲ್ಪ ಮಜ್ಜಿಗೆನೋ ಒಂದು ಮೊಸರನ್ನ, ಸ್ವಲ್ಪ ಸಾಂಬಾರು, ಈ ಥರ ಪಲ್ಯ, ಕೆಲವೊಂದು ಹೌದು ಕಟ್ ಸಲಾಡು, ಸೊ ಇದೊಂದು ಸೌತೆಕಾಯಿ, ಕ್ಯಾರೆಟು, ಸ್ವಲ್ಪ ಮುಲ್ಲಂಗಿ ಈ ಥರದ್ದೆಲ್ಲ. ರೈಸ್ ಆದಷ್ಟು ಇಲ್ಲಿ ಕೊಟ್ಟಿರೋ ರೈಸು ಜಾಸ್ತಿ ಆ್ಯಕ್ಚುಲಿ. ಬಟ್ ನಾನು 48 ವರ್ಷ, ಸೊ ಮೇ ಬಿ ನನಗೆ ಜಾಸ್ತಿ ಅನಿಸ್ಬೋದು. ಬಟ್ ಯಂಗ್ಸ್ಟರ್ಸು ತಿಂತಾರೆ, ಯಾಕಂದರೆ ಅವ್ರಿಗೆ ಮೆಟಬಾಲಿಸಮ್ ಇರುತ್ತೆ. ಅವರು ಮಾಡೋ ಒಂದು ಆ್ಯಕ್ಟಿವಿಟಿ ಮೇಲೆ ಹೋಗುತ್ತೆ. ಈಗ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ, ಕಷ್ಟಪಡ್ತಾಯಿದ್ದೀನಿ, ಬೆವರು ಸುರಿತಾ ಇದ್ದೀನಿ, ವರ್ಕೌಟ್ ಮಾಡ್ತಾಯಿದ್ದೀನಿ ಅಂದರೆ ತಿನ್ಬೋದು. ತಿಂದು ಅರಗಿಸ್ಬೇಕು. ತಿಂದುಬಿಟ್ಟು ಸುಮ್ಮನೆ ಕೂತಿದ್ರೆ ಅಲ್ಲಿ ತೊಂದರೆ ಶುರು ಆಗುತ್ತೆ. ಒಂದು ಅರಕ್ಷಕ ಶಕ್ತಿ ತಿನ್ನೋ ಕರೆಕ್ಟ್ ಇಲ್ವಾ? ಕಡಿಮೆ ತಿಂದ್ಬಿಡು. ಕಡಿಮೆ ತಿನ್ಬೇಕು. ಹೌದು, ಭಾಳ ಸರಳ ಸೂತ್ರ. ಹೌದು, ತುಂಬ ಸಿಂಪಲ್ ಇದೆ, ಎಲ್ಲರಿಗೂ ಗೊತ್ತಿರೋದೆ, ಬಟ್ ಪಾಲನೆ ಮಾಡಲ್ಲ. ಆದರೆ ನನಗೆ ಇನ್ನೊಂದು ದೊಡ್ಡ ಆಶ್ಚರ್ಯದ ವಿಚಾರ ಅಂದರೆ, ತಮ್ಮ 48 ವರ್ಷ ಅಂತ ನಾನು ನಂಬೋಕ್ಕಾಗ್ತಾಯಿಲ್ಲ. ಯಾಕೆ? ತುಂಬ ಇನ್ನೂ ಹೆಂಗೆ ಕಾಣ್ತೀರಿ ತಾವು? ಈಗ ನಾವು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಆಗಿ ಈಗ ನಾವು ದೊಡ್ಡದಾಗಿ ಬೊಜ್ಜೆಲ್ಲ ಇಟ್ಕೊಂಡು ಬೇರೆ ಪೇಷಂಟ್ಗೆ ಹೇಳಿದ್ರೆ ಅವ್ರು ಸುಮ್ಮನೆ ಇರಲ್ವಲ್ಲ, ನೀವು ಹೆಂಗಿರೋದು ನನಗೇನು ಹೇಳ್ತೀರ ಅಂತ. ಸೊ ಹಾಗಾಗಿ ನಾವು ಹೇಳೋದನ್ನು ಪಾಲನೆ ಮಾಡಬೇಕು. ನೈಸ್. ಈಗ ಇವತ್ತಂತೂ ಬ್ಯಾಲೆನ್ಸ್ಡ್ ಫುಡ್, ನಮಗೆ ಸಮತೋಲಿತ ಆಹಾರ. ಬನ್ನಿ ಊಟ ಮಾಡೋಣ. ಅನ್ನದಾತರಿಗೆ ಧನ್ಯವಾದ. ನಮಸ್ಕಾರ.